ಪ್ರಥಮ PUC ರೈಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಸ್ವಾಗತ. ನನ್ನ ಹೆಸರು SM ನಾಯ್ಕ ಅಂತೇಳಿ, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೆಲ್ಲಿಕೇರಿ ಕುಮಟ. ಈಗಾಗಲೇ ನಾನು ತಮಗೆ 5ನೇ ಅಧ್ಯಾಯ ಸಂವಿಧಾನ, ಭಾರತ ಸಂವಿಧಾನದ ಬಗ್ಗೆ ಪಾಠ ಮಾಡಿದ್ದೆ. ಅದಕ್ಕೂ ಪೂರ್ವದಲ್ಲಿ ಇಂಟ್ರೊಡಕ್ಷನ್ ಸಹ ನನ್ನದೇ ಇತ್ತು. ಈಗ ಮಧ್ಯದಲ್ಲಿ 4ನೇ ಚಾಪ್ಟರ್ ತಪ್ಪು ಹೋಗಿದೆ ಅಂತ ಕಳೆದ ಪಾಠ ಮಾಡುವಾಗಲೂ ನಿಮಗೆ ಹೇಳಿದ್ದೆ ನಾನು. ಆ ಪ್ರಕಾರವಾಗಿ ಸಂವಿಧಾನ ಮತ್ತು ಸರ್ಕಾರ ಅಂಥೇಳಿ ಚಾಪ್ಟರ್ ನಂಬರ್ 4, ಇದು ಬಹಳ ಮುಖ್ಯವಾದಂಥ ಚಾಪ್ಟರ್. ವಿದ್ಯಾರ್ಥಿಗಳೇ, ಇದನ್ನು ಸಹ ನಾನು PPT ಮುಖಾಂತರವಾಗಿ ಮಾಡ್ತಾ ಇದ್ದೇನೆ. ಸಂವಿಧಾನ ಮತ್ತು ಸರ್ಕಾರ, ಇಲ್ಲಿ ನೀವು ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಬೇಕಾಗಿದೆ. ಪ್ರಥಮವಾಗಿ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆ. ಸಂವಿಧಾನ ರಾಜ್ಯ ಮತ್ತು ಅಧಿಕಾರಕ್ಕೆ ಸಂಬಂಧಿಸಿದ್ದು. ಸಂವಿಧಾನ ಮೂಲಭೂತ ಶಾಸನವಾಗಿದೆ. ಇದು ರಾಜ್ಯ ಮತ್ತು ಅಧಿಕಾರಕ್ಕೆ ಸಂಬಂಧಪಟ್ಟದಂತಾಗಿದೆ. ಇದೊಂದು ಮೂಲಭೂತ ಶಾಸನ, ರಾಜ್ಯದ ಮೂಲಭೂತ ಶಾಸನ ಅಂತ ಹೇಳ್ತಾರೆ. ಇದು ಸರ್ವೋಚ್ಚವಾಗಿ ಕಾನೂನು ಬೆಂಬಲವನ್ನು ಪಡೆದಿದೆ. ಸಂವಿಧಾನದ ಅಧಿಕಾರವನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ. ಈ ಸಂವಿಧಾನ ಎಂಬ ಪದವನ್ನು ಆಧುನಿಕ ಯುಗದಲ್ಲಿ 2ನೇ ಹೆನ್ರಿ ಪ್ರಯೋಗಿಸ್ತಾನೆ. ನೋಡಿ, ಹೆನ್ರಿ ಅವರ ಚಿತ್ರವನ್ನು ಇಲ್ಲಿ ಹಾಕಿದ್ದೇನೆ. ಅವನು ತಾನು ಹೊರಡಿಸಿದ ಕಾನೂನುಗಳ ಸಂಹಿತೆಗೆ ಸಂವಿಧಾನದ ಕ್ಲಾರಿಡ್ ಎಂಬುದರಲ್ಲಿ ಅದನ್ನು ವಿವರಿಸಿದ್ದಾರೆ. ನಂತರ 18ನೇ ಶತಮಾನದಲ್ಲಿ ಅಮೆರಿಕ ತನ್ನ ಸರ್ಕಾರವನ್ನು ರೂಪಿಸಿ ಅಲ್ಲಿಂದ ಕೆಲವು ನಿಯಮಾವಳಿಯನ್ನು ರಚಿಸಿತು. ಆಮೇಲೆ 1789ರಲ್ಲಿ ರಚಿತವಾದ ಅಮೆರಿಕದ ಸಂವಿಧಾನವಾಗಿ ವಿಶ್ವದಲ್ಲಿ ಪ್ರಥಮ ಲಿಖಿತ ಸಂವಿಧಾನವನ್ನು ಇತರ ದೇಶಗಳಿಗೆ ಮಾದರಿಯಾಯಿತು. ಈ ಸಂವಿಧಾನ ಹೇಳುವುದನ್ನು ಜಗತ್ತಿಗೆ ಪರಿಚಯಿಸಿದ್ದೇ ಅಮೆರಿಕ ಅಂತಲೂ ಹೇಳ್ಬೋದು. ಹಾಗಾದರೆ ಈ ಪೂರ್ವದಲ್ಲಿ ಇರಲಿಲ್ಲವೇ? ಇತ್ತು, ಇಲ್ಲ ಅಂತಲ್ಲ. ನಿಜ ರೂಪ ಕೊಟ್ಟಂತಹ ದೇಶ ಅಮೆರಿಕ. 1776ರಲ್ಲಿ ಸ್ವತಂತ್ರವನ್ನು ಪಡೆದ ಮೇಲೆ ಅಮೆರಿಕ ತದನಂತರ ಹಲವಾರು ವರ್ಷಗಳ ನಂತರ ಅಂದರೆ 1776ರಲ್ಲಿ ಸ್ವಾತಂತ್ರ್ಯ ಪಡೀತದೆ. 1787ರಲ್ಲಿ ಅದು ಸಂವಿಧಾನನ ಅಂಗೀಕಾರ ಮಾಡ್ತದೆ. ಅದೇ ರೀತಿ 1789ರಲ್ಲಿ ಘೋಷಣೆ ಮಾಡಲಾಗ್ತದೆ. ಈ ರೀತಿಯಾಗಿ ಜಗತ್ತಿಗೆ ಮೊದಲೇ ಪರಿಚಯ ಮಾಡಿದಂಥ ದೇಶ ಅಂತಂದರೆ ಅಮೆರಿಕ. 1789ರಲ್ಲಿ ಅದು ಸಂವಿಧಾನವನ್ನು ತಂದು ಇಡೀ ಜಗತ್ತಿಗೆ ಪರಿಚಯಿಸ್ತದೆ. ಅದು ಲಿಖಿತ ಸಂವಿಧಾನ ಅಂಥೇಳಿ. ಆಮೇಲೆ ಸಂವಿಧಾನ ಎಂಬ ಶಬ್ದ ನಾವು ಆಂಗ್ಲ ಭಾಷೆಯಲ್ಲಿ ಅದನ್ನು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಅದನ್ನು ನಾವು ಸಂವಿಧಾನ ಅಂತ ಕರಿತೇವೆ. ಇದರ ಮೂಲ ಪದ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಕಾನ್ಸ್ಟಿಟ್ಯೂಟ್, ಇದರ ಅರ್ಥ ಯೋಜಿಸು, ನಿಯೋಜಿಸು, ಸಂಯೋಜಿಸು, ರಚಿಸು, ಸ್ಥಾಪಿಸು ಎಂಬ ಅರ್ಥವನ್ನು ಕೊಡ್ತಾ ಇದೆ. ಸಂವಿಧಾನವು ಅಧಿಕೃತವಾಗಿ ಸ್ಥಾಪಿತವಾದ ಒಂದು ರಾಜಕೀಯ ವ್ಯವಸ್ಥೆ. ಸಂವಿಧಾನವೆಂದರೆ ರಾಜ್ಯ ಮತ್ತು ಸರ್ಕಾರದ ಸಂಘಟನೆ ಮತ್ತು ರಚನೆಯ ಸ್ವರೂಪವನ್ನು ವಿವರಿಸುತ್ತದೆ. ಸರ್ಕಾರದ ಮೂಲ ತತ್ವಗಳನ್ನು ಸಹ ಇದು ಒಳಗೊಂಡಿದೆ. ಸರ್ಕಾರದ ರಚನೆ, ಸ್ವರೂಪ, ಅಧಿಕಾರ ವ್ಯಾಪ್ತಿ, ನಿರ್ವಹಣೆ, ಪ್ರಜೆಗಳ ಹಕ್ಕು ಮತ್ತು ಪ್ರಜೆಗಳ ನಡುವಿನ ಸಂಬಂಧ, ಸ್ವಾತಂತ್ರ್ಯ, ಇವೆಲ್ಲವನ್ನು ಸಹ ಇದು ಈ ಎಲ್ಲ ನಡುವಿನ ಸಂಬಂಧವನ್ನು ತಿಳಿಸ್ತದೆ. ಇವೆಲ್ಲವುಗಳ ಸಂಕಲನವನ್ನೇ ಸಂವಿಧಾನವಾಗಿದೆ ಅಂತಲೂ ಹೇಳ್ಬೋದಾಗಿದೆ. ಹಾಗಾದರೆ ಸಂವಿಧಾನದ ಬಗ್ಗೆ ನಮ್ಮ ರಾಜ್ಯಶಾಸ್ತ್ರಜ್ಞರು ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು ಸಹ ನೀಡಿದ್ದಾರೆ. ತಮ್ಮದೇ ಆದಂಥಲ್ಲಿ ಮೊದಲನೇದಾಗಿ ನಾನು ಇಲ್ಲಿ ಅರಿಸ್ಟಾಟಲ್ ರವನ್ನ ತೋರಿಸ್ತಾ ಇದ್ದೇನೆ. ಅರಿಸ್ಟಾಟಲ್ ರವರ ಫೋಟೋವನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಮಕ್ಕಳೇ, ಇಲ್ಲಿ ಕೆಲವು ಫೋಟೋಗಳನ್ನು ಹಾಕಿದ್ದೇನೆ. ಅವ್ರು ಹೇಗಿದ್ರು ಹೇಳೋದನ್ನು ಈ ಚಿತ್ರದ ಮುಖಾಂತರವಾಗಿ ನೋಡಿ ತಿಳ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಪರಿಚಯವಿರಲಿ ಎಂಬ ಉದ್ದೇಶದಿಂದ ಎಲ್ಲ ಚಿತ್ರಗಳನ್ನು ಕರೆಕ್ಟ್ ಮಾಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ಅರಿಸ್ಟಾಟಲ್ ಅವರು ಏನು ಹೇಳ್ತಾರೆ ಅಂತಂದರೆ, ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು
ಅದರಲ್ಲೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸನವೇ ಸಂವಿಧಾನ ಅಂತ ಹೇಳಿದ್ದಾರೆ. ಚಂದ ಮಾಡಿ ಹೇಳಿದ್ದಾರೆ ಅರಿಸ್ಟಾಟಲ್ ರವರು. ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲೂ ಪರಮಾಧಿಕಾರವನ್ನು ಅಂತ ಹೇಳಲಾಗಿದೆ. ಇಲ್ಲಿ ಸರ್ಕಾರದ ಪರಮಾಧಿಕಾರದ ಬಗ್ಗೆ ಹೇಳಲಾಗಿದೆ. ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸನ, ಫಂಡಮೆಂಟಲ್ ಲಾ ಅಂತ ಹೇಳಿದ್ದಾರೆ. ಮೂಲಭೂತ ಶಾಸನ ಇದು ಅಂತ ಹೇಳಲಾಗಿದೆ. ಸೊ ಎರಡನೇದಾಗಿ ಹರ್ಮನ್ ಫೈನರ್ ಹೇಳೋರ ಚಿತ್ರವನ್ನು ಸಹ ನಾನು ಇಲ್ಲಿ ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಅವರು ತಮ್ಮದೇ ಆದ ರೀತಿಯಲ್ಲಿ ಇಲ್ಲಿ ತಮ್ಮದೇ ಆದಂಥ ಡೆಫಿನೇಷನ್ ಕೊಟ್ಟಿದ್ದಾರೆ. ಮೂಲಭೂತ ರಾಜಕೀಯ ಸಂಸ್ಥೆಗಳ ವ್ಯವಸ್ಥೆ ಹಾಗೂ ಅಧಿಕಾರ ಬಾಂಧವ್ಯದ ಆತ್ಮ ಕಥನವೇ ಸಂವಿಧಾನ ಅಂತ ಇವರು ತಮ್ಮದೇ ಆದಂಥ ರೀತಿಯಲ್ಲಿ ಡೆಫಿನೇಷನ್ ನೀಡಿದ್ದಾರೆ. ಅದೇ ರೀತಿ ಲಾರ್ಡ್ ಬ್ರೈಸ್ ಅವರು ಹೇಳ್ತಾರೆ, ಸಂವಿಧಾನವು ರಾಜ್ಯದ ಕಾನೂನುಗಳ ಮತ್ತು ರೂಢಿಗಳ ಸಂಕಲನವಾಗಿದ್ದು ಅವುಗಳ ಅನ್ವಯ ರಾಜ್ಯದ ಜೀವನ ಮುಂದುವರಿಯುತ್ತದೆ ಅಂತ ಹೇಳಿದ್ದಾರೆ. ಇವರು ಬಹಳ ಚಂದ ಮಾಡಿ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ಬ ರಾಜ್ಯಶಾಸ್ತ್ರಜ್ಞರಾದಂಥ ಜಾನ್ ಲಾಕ್ ಅವರು ಹೇಳ್ತಾರೆ, ಸರ್ಕಾರದ ರಚನೆಯೇ ಸಂವಿಧಾನ. ಇಷ್ಟು ಹೇಳಿದ್ದಾರೆ ಅವರು, ಸರ್ಕಾರದ ರಚನೆಯೇ ಸಂವಿಧಾನ ಅಂತ ಹೇಳಿದ್ದಾರೆ. ಆಮೇಲೆ ಜಾನ್ ಆಸ್ಟಿನ್ ರವರ ಫೋಟೋವನ್ನು ತೋರಿಸ್ತಾ ಇದ್ದಾರೆ ನಿಮಗೆ. ಸರ್ವೋಚ್ಚ ಸರ್ಕಾರದ ರಚನೆಯನ್ನು ನಿರ್ದೇಶಿಸುವ ನಿಯಮಾವಳಿಗಳೇ ಸಂವಿಧಾನ. ಲೆವಿಶ್ ರವರು ಸಂವಿಧಾನ ಎಂಬ ಪದವೇ ವಿವರಿಸುವಂತೆ ಪರಮಾಧಿಕಾರದ ಹಂಚಿಕೆ ಮತ್ತು ಸರ್ಕಾರ ರಚನೆಯ ಅಂಶಗಳನ್ನು ವಿವರಿಸುತ್ತದೆ ಅಂತ ಹೇಳಿದ್ದಾರೆ. ಅವ್ರ ಫೋಟೋನು ಸಹ, ಲೆವಿಶ್ ರವ್ರ ಫೋಟೋನು ಸಹ ನಾನು ಇಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ದೇನೆ. ಆಮೇಲೆ ಗೆಟಲ್ ರವರು ಹೇಳ್ತಾರೆ, ಯಾವ ಮೂಲಭೂತ ತತ್ವಗಳು ಸರ್ಕಾರದ ರಚನೆಯನ್ನು ನಿರ್ಧರಿಸುತ್ತದೆಯೋ ಅದೇ ಸಂವಿಧಾನ. ಗೆಟಲ್ ಇದು ರಾಜ್ಯ ರಚನೆಯ ಮೂಲ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ದಾರೆ. ಸರ್ಕಾರದ ವಿವಿಧ ಅಂಗಗಳ ನಡುವೆ ಅಧಿಕಾರದ ಹಂಚಿಕೆ, ಸರ್ಕಾರದ ಕಾರ್ಯ ಚಲಾವಣೆಯ ವಿಧಾನ, ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧಗಳನ್ನು ಸಹ ಇಲ್ಲಿ ವಿವರಿಸ್ತದೆ ಅಂತ ಹೇಳಿದ್ದಾರೆ. ಬಹಳ ವಿವರಣಾತ್ಮಕವಾಗಿ ಗೆಟಲ್ ರವರು ಇದಕ್ಕೆ ಸರಿಯಾದಂತಹ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ ಸಂವಿಧಾನ ಅಂತ ಹೇಳೋದಂದ್ರೆ. ಅಂದರೆ ಇಲ್ಲಿ ಸರ್ಕಾರದ ರಚನೆ, ಆಮೇಲೆ ಸರ್ಕಾರದ ವಿವಿಧ ಅಂಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಉಂಟಲ್ಲ ಅವುಗಳ ಹಂಚಿಕೆ, ಅವುಗಳ ಕಾರ್ಯ ಚಲಾವಣೆ ವಿಧಾನ, ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧ, ಇದು ಬಹಳ ಮುಖ್ಯವಾದಂಥದ್ದು. ಒಂದು ರಾಜ್ಯ ಅಂತ ಮೇಲೆ ಪ್ರಜೆಗಳಿದ್ದಿದ್ರೆ ಮಾತ್ರ ರಾಜ್ಯ ಅದು. ಪ್ರಜೆಗಳ ನಡುವಿನ ಸಂಬಂಧ ಇದನ್ನು ಸಹ ವಿವರಿಸ್ತದೆ ಅಂತ ಗೆಟಲ್ ರವರು ಹೇಳಿದರು. ಭಾಳ ವಿವರಣಾತ್ಮಕವಾಗಿ ಗೆಟಲ್ ರವರು ತಮ್ಮದೇ ಆದ ರೀತಿಯಲ್ಲಿ ಅರ್ಥವನ್ನು ಕೊಟ್ಟಿದ್ದಾರೆ. ಗೆಟಲ್ ರವರ ಚಿತ್ರ ಭಾಳ ಸಣ್ಣದಾಗಿದೆ, ಸಿಗಲಿಲ್ಲ. ಸೊ ಅದನ್ನು ಸಹ ನಾನು ಇಲ್ಲಿ ತೋರಿಸಿದ್ದೇನೆ. ಮಕ್ಕಳೇ, ಸಂವಿಧಾನದ ಸ್ವರೂಪ ಮತ್ತು ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತೆ ಅದನ್ನು ಅಧ್ಯಯನ ಮಾಡಿದರೆ ಕೆಲವು ಸಮಾನ ಅಂಶಗಳನ್ನು ನಾವು ಗುರುತಿಸಬಹುದು. ಕೊನೆಯದಾಗಿ, ಸಂವಿಧಾನ ಲಿಖಿತವೇ ಇಲ್ಲವೇ ಅಲಿಖಿತವಾಗಿರಬಹುದು. ಎರಡನೇದಾಗಿ, ಸಂವಿಧಾನವು ರಾಜ್ಯದ ಸ್ವರೂಪವನ್ನು ವಿವರಿಸುತ್ತದೆ. ಯಾವ ರೀತಿ ರಾಜ್ಯ ಅಂತ ಹೇಳೋದನ್ನು ವಿವರಿಸ್ತದೆ. ಒಂದು ರಾಜ್ಯ ಪ್ರಜಾಪ್ರಭುತ್ವವೋ ಅಥವಾ ನಿರಂಕುಶತ್ವ ಅಧಿಕಾರಿಯನ್ನು ಹೊಂದಿದೆಯೋ ಅಂಥ ಸರ್ಕಾರವು, ಅಥವಾ ಏಕಾತ್ಮಕ ಅಥವಾ ಸಂಯುಕ್ತ ಸರ್ಕಾರವನ್ನು ಹೊಂದಿದೆಯೋ ಹೇಳೋದನ್ನು ಸ್ಪಷ್ಟವಾಗಿ ಈ ಸಂವಿಧಾನ ಹೇಳ್ತದೆ. ಸಂವಿಧಾನದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗ್ತದೆ. ಆಮೇಲೆ ಸಂವಿಧಾನವು ಸರ್ಕಾರದ ಸ್ವರೂಪವನ್ನು ಅಂದರೆ ಸರ್ಕಾರ ಸ್ವರೂಪ, ಇಲ್ಲಿ ರಾಜ್ಯ ಸಂಸದೀಯ ಮಾದರಿಯ ಸರ್ಕಾರವೋ ಅಥವಾ ಅಧ್ಯಕ್ಷೀಯ ಮಾದರಿ ಸರ್ಕಾರವೋ ಹೇಳೋದನ್ನು ಸಹ ವಿವರಿಸ್ತದೆ. ಆಮೇಲೆ ಸಂವಿಧಾನವು ಸರ್ಕಾರ ಮತ್ತು ಪ್ರಜೆಗಳಿರುವ ಸಂಬಂಧಗಳನ್ನು ಸಹ ನಿರ್ಧರಿಸ್ತದೆ. ಆಮೇಲೆ ಸಂವಿಧಾನ ಸರ್ಕಾರದ ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅವುಗಳ ಅಧಿಕಾರ, ಅವುಗಳ ಕಾರ್ಯಗಳನ್ನು ಸಹ ವಿವರಿಸ್ತದೆ. ಇವೆಲ್ಲವನ್ನು ಸಂವಿಧಾನ. ಅದೇ ರೀತಿಯಾಗಿ ಆರನೇದಾಗಿ, ಬದಲಾಗುತ್ತಿರುವ ಪರಿಸ್ಥಿತಿ ಮತ್ತು ಸಂದರ್ಭಕ್ಕನುಸಾರವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನವೂ ಸಹ ಒಳಗೊಂಡಿರುತ್ತದೆ. ಈಗ ಯಾವಾಗಲೂ ಸಂವಿಧಾನವನ್ನು ರಚನೆ ಮಾಡಿರ್ತಾರೆ, ಅದರ ನಂತರ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭಗಳು ಬರ್ತವೆ. ಹಾಗಾಗಿ ರಚನಾಕಾರರು ಸಂವಿಧಾನವನ್ನು ರಚನೆ ಮಾಡುವಾಗಲೇ ತಿದ್ದುಪಡಿಯುವ ವಿಧಾನವನ್ನು ಸಹ ಅಳವಡಿಸಿದ್ದಾರೆ. ಆಮೇಲೆ ಸಂವಿಧಾನ ರಾಜ್ಯದ ಸರ್ವೋಚ್ಚ ಮೂಲಭೂತ ಶಾಸನವಾಗಿದೆ. ಅಂದರೆ ಇಲ್ಲಿ
ಅದರ ಉಲ್ಲಂಘನೆಯು ಕಾನೂನುಸಾರ ಅಪರಾಧವಾಗಿರುತ್ತದೆ ಹಾಗೂ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಸಂವಿಧಾನವನ್ನು ಉಲ್ಲಂಘಿಸುವಂತಿಲ್ಲ. ಇದು ಸರ್ವೋಚ್ಚ ಕಾನೂನು, ಶಾಸನ, ರಾಜ್ಯದ ಸರ್ವೋಚ್ಚ ಶಾಸನ. ಇದನ್ನು ಯಾರೂ ಉಲ್ಲಂಘನೆ ಮಾಡುವಂತಿಲ್ಲ. ಒಂದೊಮ್ಮೆ ಉಲ್ಲಂಘಿಸಿದರೆ ಸಂವಿಧಾನದಲ್ಲೇ ಇದೆ, ಉಲ್ಲಂಘಿಸಿದವರಿಗೆ ಸೂಕ್ತವಾದಂತಹ ಕಠಿಣ ಶಿಕ್ಷೆಯೂ ಸಹ ಅಲ್ಲಿ ಕೊಡಲಾಗಿದೆ. ಆಮೇಲೆ ಸಂವಿಧಾನ ರಾಷ್ಟ್ರದ ಮೂಲಭೂತ ಮತ್ತು ರಾಜ್ಯದ ಗುರಿ ಉದ್ದೇಶಗಳನ್ನು ವಿವರಿಸುತ್ತದೆ. ಜೊತೆಗೆ 9ನೇದಾಗಿ ಸಂವಿಧಾನ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಸಹ ವಿವರಿಸುತ್ತದೆ. ಸಂವಿಧಾನ ಪೌರರ ಹಕ್ಕು ಮತ್ತು ಕರ್ತವ್ಯಗಳನ್ನು ಸಹ ಸಂವಿಧಾನದಲ್ಲಿ ಒಳಗೊಂಡಿರುತ್ತದೆ. ಪೌರರ ಹಕ್ಕು ಕರ್ತವ್ಯಗಳ ಜೊತೆಗೆ ಹಕ್ಕುಗಳ ರಕ್ಷಣೆಯೂ ಸಹ ಸಂವಿಧಾನದಲ್ಲೇ ಇರ್ತದೆ ಅಂತ ಹೇಳ್ಬೋದಾಗಿ. ಒಟ್ಟಾರೆಯಾಗಿ ಸಂವಿಧಾನವೆಂದರೆ ಸರ್ಕಾರವನ್ನು ನಿಯಂತ್ರಿಸಿ ನಿರ್ದೇಶಿಸಿ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ರಕ್ಷಿಸುವ ಶಾಸನಬದ್ಧ ಒಂದು ಸಂಸ್ಥೆ, ಶಾಸನ ಸಂಸ್ಥೆ. ಅಂದರೆ ಇಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಎಲ್ಲ ಸರ್ಕಾರ ಏನು ಮಾಡಬೇಕು ಎಲ್ಲವೂ ಅದರಲ್ಲಿರ್ತದೆ, ಸಂವಿಧಾನದಲ್ಲಿರ್ತದೆ. ಸರ್ಕಾರವನ್ನು ನಿಯಂತ್ರಿಸಿ, ಸರ್ಕಾರವನ್ನು ನಿರ್ದೇಶಿಸಿ, ಜೊತೆಗೆ ಪ್ರಜೆಗಳ ಹಕ್ಕು ಮತ್ತು ಅವುಗಳ ಕರ್ತವ್ಯಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಸಹ ಆ ಸಂವಿಧಾನದಲ್ಲಿ ಇರ್ತದೆ. ಸೊ ಹಾಗಾಗಿ ಉದಾಹರಣೆಗೆ ಭಾರತದಲ್ಲಿ ಪ್ರಜೆಗಳಿಗೆ 6 ಮೂಲಭೂತ ಹಕ್ಕುಗಳು ನೀಡಲಾಗಿದೆ. ಆ ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ಸಹ ಸಂವಿಧಾನದಲ್ಲೇ ಕೊಡಲಾಗಿದೆ. ಈ ರೀತಿಯಾಗಿ ಆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರವು ಹಸ್ತಕ್ಷೇಪ ಮಾಡುವಂತಿಲ್ಲ. ಇದು ಸಂವಿಧಾನದಲ್ಲಿ ಇದೆ ಅಂತ ಹೇಳ್ಬೋದಾಗಿದೆ. ಇನ್ನು ಸಂವಿಧಾನದ ಪ್ರಾಮುಖ್ಯತೆ. ಸಂವಿಧಾನ ಇಲ್ಲದ ರಾಜ್ಯವೇ ಅಲ್ಲ. ಹಾಗಾಗಿ ಅದೊಂದು ಅರಾಜಕತೆಯ ಪ್ರಭುತ್ವ ಅಂತ ಹೇಳ್ಬೋದಾಗಿದೆ. ಸಂವಿಧಾನವಿಲ್ಲ ರಾಜ್ಯವನ್ನು ಊಹಿಸುವುದು ಕಷ್ಟ ಅಂತ ಹೇಳಲಾಗಿದೆ. ಒಂದು ರಾಜ್ಯವನ್ನ ಸಂವಿಧಾನಾತ್ಮಕ ರಾಜ್ಯವೆಂದು ಕರೆಯಬೇಕಾದ್ರೆ ಯಾವ ದೇಶದಲ್ಲಿ ಆಡಳಿತದ ನಿಯಂತ್ರಣ ಮತ್ತು ನಿರ್ದೇಶನ, ಸರ್ಕಾರ ಮತ್ತು ಪ್ರಜೆಗಳ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳು ಸಂವಿಧಾನದಲ್ಲಿರುವಂತೆ ನಿರ್ಧರಿಸಲ್ಪಡುತ್ತವೆಯೋ ಅದನ್ನು ಸಂವಿಧಾನಾತ್ಮಕ ರಾಜ್ಯ ಅಂತ ಕರೀತೇವೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಇವತ್ತು ಸಂವಿಧಾನಾತ್ಮಕ ರಾಜ್ಯಗಳೇ ಆಗಿವೆ. ಹಾಗಾಗಿ ಸಂವಿಧಾನ ಅಂತಂದರೆ ಇದು ಒಂದು ರಾಜ್ಯವನ್ನು ಸಂವಿಧಾನಾತ್ಮಕ ರಾಜ್ಯವೆಂದು ಕರೆಯಬೇಕಾದ್ರೆ ಈ ಎಲ್ಲ ಅಂಶಗಳು ಇರಬೇಕು ಅಂತೇಳಿ. ಅಂದರೆ ಅಲ್ಲಿಯ ಆ ದೇಶದ ಆಡಳಿತದ ನಿಯಂತ್ರಣ, ಆಡಳಿತ ನಿರ್ದೇಶನ, ಸರ್ಕಾರ ಮತ್ತು ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳು ಇವೆಲ್ಲವೂ ಸಂವಿಧಾನದಲ್ಲಿ ಅಚ್ಚುಕಟ್ಟಾಗಿ ತೋರಿಸಲಾಗ್ತದೆ. ಸಂವಿಧಾನದಲ್ಲಿ ವಿವರಿಸುವ ನಿಯಮಗಳಂತೆ ಸರ್ಕಾರಗಳು ಕಾರ್ಯನಿರ್ವಹಿಸಬೇಕಾಗ್ತದೆ. ಸಂವಿಧಾನದ ಮುಖ್ಯ ಉದ್ದೇಶವೇ ಸರ್ಕಾರ ಸಂವಿಧಾನಬದ್ಧವಾಗಿ ಹೋಗುವಂತೆ ನೋಡಿಕೊಳ್ಳುವಂಥದ್ದು. ಸಂವಿಧಾನದಲ್ಲಿ ಹೇಗಿದೆಯೋ ಆ ರೀತಿಯಾಗಿ ಸರ್ಕಾರಗಳು ಹೋಗಬೇಕು, ಕೆಲಸವನ್ನು ಮಾಡಬೇಕು. ಸಂವಿಧಾನಕ್ಕೆ ಓವರ್ಟೇಕ್ ಮಾಡುವಂತಿಲ್ಲ. ಯಾವುದೇ ಸರ್ಕಾರಗಳು ಓವರ್ಟೇಕ್ ಮಾಡುವಂತಿಲ್ಲ. ಯಾವುದೇ ಸರ್ಕಾರಗಳು ಅಂತಂದರೆ ಸರ್ಕಾರಗಳು ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತವೆ. ಚುನಾವಣೆಗಳ ಪ್ರತಿ 5 ವರ್ಷಕ್ಕೊಮ್ಮೆ ನಡೀತವೆ. ಚುನಾವಣೆ ಆದ ಕೂಡಲೇ ಹೊಸ ಸರ್ಕಾರ ಬರ್ತದೆ. ಹೊಸ ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಸಂವಿಧಾನಾತ್ಮಕ ಸರ್ಕಾರವೇ ಆಗಿರ್ತದೆ. ಅದು ಅಲ್ಲಿ ಸಂವಿಧಾನದಲ್ಲಿ ಹೇಗಿದೆಯೋ ಹಾಗೇ ಹೋಗಬೇಕಾಗ್ತದೆ. ಯಾವುದೋ ಒಂದು ಹೊಸ ಸರ್ಕಾರ ಬಂತು, ಯಾವುದೋ ಒಂದು ಪಕ್ಷದ ಅನುಸಾರವಾಗಿ ತಾವು ಆಡಳಿತ ಮಾಡ್ತೇವೆ ಹೇಳಲಿಕ್ಕೆ ಆಗುವುದಿಲ್ಲ. ಮೂಲ ಸಂವಿಧಾನ ವ್ಯತಿರಿಕ್ತವಾಗಿ ಯಾವ ಸರ್ಕಾರವೂ ಮಾಡುವಂತಿಲ್ಲ. ಹಾಗಾಗಿ ಸಂವಿಧಾನದ ನೀತಿ ನಿಯಮಗಳು ಹೇಗಿದೆಯೋ ಆ ರೀತಿ ಸರ್ಕಾರಗಳು ಕಾರ್ಯನಿರ್ವಹಿಸ್ತವೆ. ಆಧುನಿಕ ರಾಜ್ಯಗಳು ಸಂವಿಧಾನಾತ್ಮಕ ರಾಜ್ಯಗಳು. ಈಗಾಗಲೇ ಹೇಳಿದಂತೆ 2ನೇ ಜಾಗತಿಕ ಯುದ್ಧದ ನಂತರ ವಿಶ್ವದ ಬಹುತೇಕ ರಾಷ್ಟ್ರಗಳು ಸಂವಿಧಾನವನ್ನು ಹೊಂದಿದ ರಾಷ್ಟ್ರಗಳಾಗಿವೆ. ಅದರಲ್ಲಿಯೂ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅಂತ ಕರೆಸ್ಕೊಳ್ತಾ ಇದ್ದೇವೆ. ಬಹುಶಃ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಎಲ್ಲಿವೆಯೋ ಅಲ್ಲೆಲ್ಲ ಸಂವಿಧಾನ ಇದೆ ಅಂತ ಹೇಳ್ಬೋದಾಗಿದೆ. ಸೊ ಹಾಗಾಗಿ ಪ್ರತಿಯೊಂದು ರಾಜ್ಯಗಳು ತಮ್ಮದೇ ಆದ ಸಂವಿಧಾನವನ್ನು ಹೊಂದಿರ್ತದೆ. ಈಗ ಆಧುನಿಕ ರಾಜ್ಯಗಳೆಲ್ಲ ತಮ್ಮದೇ ಆದಂಥ ಸಂವಿಧಾನವನ್ನು ಹೊಂದಿದೆ ಅಂತ ಹೇಳ್ಬೋದಾಗಿದೆ. ಸೊ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಇಲ್ಲೊಂದು ಚಿತ್ರವನ್ನು ಹಾಕಿದ್ದೇನೆ, ಯಾವ ರೀತಿ ಇದೆ ಅಂತೇಳಿ. ಸಂವಿಧಾನ ಸರ್ಕಾರದಲ್ಲಿ ಏನಿದೆ ಹೇಳೋದನ್ನು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಆಮೇಲೆ ಜುಡಿಷಿಯಲ್ ಇವೆಲ್ಲವನ್ನು ನಾವಿಲ್ಲಿ ತೋರಿಸಲಾಗಿದೆ. ಸೊ ಪಾರ್ಲಿಮೆಂಟು, ಸ್ಟೇಟ್ ಲೆಜಿಸ್ಲೇಚರ್, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಸುಪ್ರೀಂ ಕೋರ್ಟು ಇವೆಲ್ಲವನ್ನು ಸಹ ನಾನು ಇಲ್ಲಿ ನಿಮಗೆ ಚಿತ್ರದಲ್ಲಿ ಪರಿಚಯಿಸಿದ್ದೇನೆ. ಸಂವಿಧಾನ
ಇವೆಲ್ಲ ಮೂಲ. ಸಂವಿಧಾನದಲ್ಲಿರುವಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಅವೆಲ್ಲ ಹೇಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಹೇಳೋದ್ರ ಬಗ್ಗೆ ಈ ಚಿತ್ರದಲ್ಲಿ ಅರ್ಥೈಸ್ಕೊಳ್ಬೋದಾಗಿದೆ. ಇನ್ನು ಸಂವಿಧಾನದ ಪ್ರಾಮುಖ್ಯತೆಯ ಕಾರಣಗಳು. ಸರ್ಕಾರ ನಿರಂಕುಶಾಧಿಕಾರಿಯಂತೆ ವರ್ತಿಸಿದಂತೆ ಮತ್ತು ಸರ್ಕಾರದ ಕಾರ್ಯವೈಖರಿಯನ್ನು ಸಂವಿಧಾನ ನಿಯಂತ್ರಿಸುತ್ತದೆ. ಇಲ್ಲಿ ಸಂವಿಧಾನದ ಪ್ರಾಮುಖ್ಯತೆಗಳು ಅಂತ ಕಾರಣಗಳಲ್ಲ, ಸಂವಿಧಾನದ ಪ್ರಾಮುಖ್ಯತೆಗಳು ಅಂತ ಆಗ್ಬೋದು. ಇಲ್ಲಿ ನಿಮಗೆ ಸಂವಿಧಾನದ ಪ್ರಾಮುಖ್ಯತೆಗಳು ಕೆಲ ಕಾರಣಗಳು ಅಂತ ಬಂದಿದೆ ಅಲ್ಲ, ನಿಮ್ಮ ಪುಸ್ತಕದಲ್ಲಿ ಸಂವಿಧಾನದ ಪ್ರಾಮುಖ್ಯತೆಗಳು ಅಂತಲೇ ಇದೆ. ಒಂದನೇದಾಗಿ, ಸರ್ಕಾರ ನಿರಂಕುಶಾಧಿಕಾರಿಯಂತೆ ವರ್ತಿಸದಂತೆ ಮತ್ತು ಸರ್ಕಾರದ ಕಾರ್ಯವೈಖರಿಯನ್ನು ನಿಯಂತ್ರಿಸ್ತದೆ ಸಂವಿಧಾನ. ಯಾವುದೇ ಸರ್ಕಾರಗಳು ಬಂದರೂ ಅದು ತನ್ನ ಮನಸ್ಸಿಗೆ ಬಂದಂತೆ ಆಡಳಿತ ಮಾಡುವಂತಿಲ್ಲ. ಇಲ್ಲಿ ಬಹಳ ಜವಾಬ್ದಾರಿಯಿಂದ ಸರ್ಕಾರದಲ್ಲಿ ಏನಿದೆಯೋ, ಸಂವಿಧಾನದಲ್ಲಿ ಏನಿದೆಯೋ ಆ ಪ್ರಕಾರವಾಗಿ ಹೋಗಬೇಕಾಗ್ತದೆ. ಅದು ಸಂವಿಧಾನ ತಿಳಿಸ್ತದೆ. ಎರಡನೇದಾಗಿ, ಪ್ರಜೆಗಳ ಅಭಿವೃದ್ಧಿಯನ್ನು ಸಾಧಿಸಲು ಸಂವಿಧಾನ ಸರ್ಕಾರವನ್ನು ನಿಯಂತ್ರಿಸ್ತದೆ. ಸರ್ಕಾರ ಅಂದರೆ ಯಾವುದಪ್ಪ? ಪ್ರಜೆಗಳ ಸರ್ಕಾರ, ಪ್ರಜೆಗಳ ಕಲ್ಯಾಣವೇ ಸರ್ಕಾರದ ಮುಖ್ಯ ಗುರಿಯಾಗಿರ್ತದೆ. ಅದನ್ನು ಸಂವಿಧಾನ ತಿಳಿಸಲಾಗಿರ್ತದೆ. ಪ್ರಜೆಗಳ ಅಭಿವೃದ್ಧಿಯನ್ನು ಸರ್ವಾಂಗೀಣ ಪ್ರಗತಿಯನ್ನು ಮಾಡಬೇಕಾಗ್ತದೆ ಸರ್ಕಾರಗಳು. ಸೊ ಅದನ್ನು ಸಂವಿಧಾನ ಹೇಳ್ತಾ ಇದೆ. ಜನರ ವರ್ತನೆಯನ್ನು ನಿಯಂತ್ರಿಸ್ತದೆ, ಬಿಹೇವಿಯರ್. ಸಂವಿಧಾನದಲ್ಲಿರುವ ಕಾನೂನುಗಳು ಜನರ ವರ್ತನೆಯನ್ನು ನಿಯಂತ್ರಿಸ್ತದೆ. ಪ್ರಜೆಗಳು ಸಂವಿಧಾನಕ್ಕೆ ತಲೆಬಾಗಲೇಬೇಕು. ಅವರಿಗೆ ಹಕ್ಕುಗಳು ಇದೆ ಅಂದ ಮಾತ್ರಕ್ಕೆ ಮನಸ್ಸಿಗೆ ಬಂದಂತೆ ವರ್ತಿಸುವಂತಿಲ್ಲ. ಕಾನೂನು ಅಡಿಯಲ್ಲಿ ಕಾನೂನು ತಲೆ ತಗ್ಗಿಸಲೇಬೇಕು. ಹಾಗಾಗಿ ಏನಾದರೂ ವ್ಯತ್ಯಾಸ ಉಂಟಾದರೆ ಅದಕ್ಕೆ ಶಿಕ್ಷೆಯಲ್ಲಿದೆ, ಅದು ಸಹ ಸಂವಿಧಾನ ಹೇಳ್ತದೆ. ಹಾಗಾಗಿ ಜನರ ವರ್ತನೆಯನ್ನು ನಿಯಂತ್ರಿಸ್ತದೆ. ಬಾಹ್ಯ ವರ್ತನೆಗಳು ಅಂತ ಹೇಳ್ತಾರೆ, ಬಿಹೇವಿಯರ್. ಜನರ ವರ್ತನೆ ನಿಯಂತ್ರಿಸದೇ ಇದ್ದರೆ ರಾಜ್ಯ ಸುಗಮವಾಗಿ ಹೋಗಲಾರದು. ಶಾಂತತೆಯಿಂದ ಹೋಗಬೇಕು ಅಂತಂದರೆ ಜನರ ವರ್ತನೆ ನಿಯಂತ್ರಿಸಲೇಬೇಕು. ಅದು ಸಂವಿಧಾನ ಹೇಳ್ತಾ ಇದೆ. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಸಂವಿಧಾನವನ್ನು ಹೊಂದಿದ್ದು ಸರಿಯಾದ ಮಾರ್ಗದಲ್ಲಿ ಆಡಳಿತ ಯಂತ್ರ ನಡೆಯಲು ಸಹಾಯ ಮಾಡುತ್ತದೆ ಸಂವಿಧಾನ, ಪ್ರತಿಯೊಂದು ರಾಜ್ಯಕ್ಕೂ. ಆಮೇಲೆ ದೇಶದಲ್ಲಿ ಈ ಕಾನೂನು ಸುವ್ಯವಸ್ಥೆ ಸ್ಥಾಪನೆಗೆ ಸಂವಿಧಾನ ಅವಶ್ಯಕ. ಕಾನೂನು ಬೇಕೇ ಬೇಕು, ಈಗಾಗಲೇ ಹೇಳಿದಂತೆ ಜನರ ಬಾಹ್ಯ ವರ್ತನೆ ನಿಯಂತ್ರಿಸಲಿಕ್ಕೆ ಅಂತೇಳಿ. ಎಲ್ಲ ಆಂತರಿಕವಾಗಿಯೂ ಬಾಹ್ಯವಾಗಿಯೂ ಈ ಕಾನೂನು ಬಹಳ ಮುಖ್ಯವಾದಂಥದ್ದು. ದೇಶ ಸರಿಯಾಗಿರಬೇಕು ಅಂತಂದರೆ, ಯಾವುದೇ ರೀತಿಯಾಗಿ ಈ ಶಾಂತತೆಗೆ ಭಗ್ನವಾಗದೇ ಇರಬೇಕು ಅಂತಂದರೆ ಈ ಕಾನೂನು ಬೇಕೇ ಬೇಕು. ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸ್ಥಾಪನೆಗೆ ಸಂವಿಧಾನ ಅವಶ್ಯಕ. ಆಮೇಲೆ ಆಡಳಿತ ಯಂತ್ರದ ಸರಳ ಮತ್ತು ಸುವ್ಯವಸ್ಥೆಗಾಗಿ ಸಂವಿಧಾನ ಅವಶ್ಯಕ. ಆಮೇಲೆ ಸಂವಿಧಾನವೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನೀತಿಗಳನ್ನು ಸಹ ನಿರ್ಧರಿಸ್ತದೆ. ರಾಷ್ಟ್ರೀಯ ನೀತಿಗಳನ್ನು ಸಹ ನಿರ್ಧರಿಸ್ತದೆ, ಅಂತಾರಾಷ್ಟ್ರೀಯ ನೀತಿಗಳನ್ನು ಸಹ ಸಂವಿಧಾನ ನಿಯಂತ್ರಿಸ್ತದೆ. ಮುಂದೆ ಬರುವಂತಂದ್ರೆ ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ. ಸಂವಿಧಾನ ನೀತಿ ನಿಯಮಗಳಿಗನುಗುಣವಾಗಿ ಕಾರ್ಯನಿರ್ವಹಿಸುವ ಸರ್ಕಾರವೇ ಸಂವಿಧಾನಾತ್ಮಕ ಸರ್ಕಾರ. ಸಂವಿಧಾನಾತ್ಮಕ ಸರ್ಕಾರ, ಒಂದು ಸರ್ಕಾರವು ಸಂವಿಧಾನಬದ್ಧವಾಗಿ ಕೆಲಸ ಮಾಡಿದ್ರೆ ಅದು ಸಂವಿಧಾನಾತ್ಮಕ ಸರ್ಕಾರ. ಸಂವಿಧಾನದಲ್ಲಿರುವ ನೀತಿ ನಿಯಮಗಳಿಗನುಗುಣವಾಗಿ ಹೋಗಬೇಕು ಆ ಸರ್ಕಾರ. ಸೊ ಅದಕ್ಕೆ ಸಂವಿಧಾನಾತ್ಮಕ ಸರ್ಕಾರ. ಪ್ರಾಚೀನ ಗ್ರೀಸ್ ಕಾಲದಿಂದಲೂ ಸಹ ಆಧುನಿಕ ಯುಗದವರೆಗೆ ಸಂವಿಧಾನಾತ್ಮಕ ಸರ್ಕಾರಗಳ ಕಲ್ಪನೆಯ ವಿಕಾಸದಲ್ಲಿ ಬ್ರಿಟನ್, ಅಮೇರಿಕಾ, ಸಂಯುಕ್ತ ಸಂಸ್ಥಾನ, ಫ್ರಾನ್ಸ್, ಇತರೆ ರಾಷ್ಟ್ರಗಳಲ್ಲಿ ರಕ್ತಪಾತವಾದದ್ದು ಸಹ ಹಲವಾರು ಉಂಟು ಸಂವಿಧಾನಕ್ಕಾಗಿ ಅಂತೇಳಿ. ನಾವು ಮ್ಯಾಗ್ನಾ ಕಾರ್ಟಾ ಹೇಳಿದವಲ್ಲ 1215 ಸಂವಿಧಾನಕ್ಕಾಗಿ, ಅಥವಾ ಅಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ. ಆಮೇಲೆ ಅಮೇರಿಕ ಸಂಯುಕ್ತ ಸಂಸ್ಥಾನ 1776 ಸ್ವಾತಂತ್ರ್ಯವಾಯಿತು, ಅದಕ್ಕೂ ಪೂರ್ವದಲ್ಲಿ ರಕ್ತಪಾತವಾಗಿದೆ, ಅಲ್ಲಿ ಕ್ರಾಂತಿಯಾಗಿದೆ. ಫ್ರಾನ್ಸ್ ಕ್ರಾಂತಿಯಾಗಿದೆ ಸಂವಿಧಾನಕ್ಕಾಗಿ, ಅಥವಾ ಹೊಸ ಸರ್ಕಾರ ರಚನೆಗಾಗಿ. ಸೊ ಎಲ್ಲವೂ ಸಹ ಹಿಂದೆಲ್ಲ ನಡೆದಿದೆ ಅಂತ ಹೇಳ್ಬೋದಾಗಿದೆ. ಈ ಸಂವಿಧಾನಾತ್ಮಕ ಸರ್ಕಾರಗಳ ವಿಕಾಸದಲ್ಲಿ ಒಂದು ಪ್ರಮುಖವಾದ ಹಂತ ಅಂದರೆ 1215 ಮ್ಯಾಗ್ನಾ ಕಾರ್ಟಾ ಇಂಗ್ಲೆಂಡ್ನಲ್ಲಿ. ಅದೇ 1215 ನಂತರ ಇಂಗ್ಲೆಂಡ್ನಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗಿತ್ತು. ಅಲ್ಲಿ ರಾಜಪ್ರಭುತ್ವ, ನಿರಂಕುಶತ್ವ ಇತ್ತು.
ರಾಣಿ ದೇಶದ ಆಡಳಿತ ಮುಖ್ಯಸ್ಥರಾಗಿತ್ತು ಅಲ್ಲಿ. ಸೊ ಅಲ್ಲಿ 1215 ನಂತರ ಇವತ್ತು ರಾಣಿ ಆಡಳಿತವಿಲ್ಲ, ಅಲ್ಲಿ ಪ್ರಜಾಪ್ರಭುತ್ವ ಆಡಳಿತ, ಅಲ್ಲಿ ಡೆಮೋಕ್ರಸಿ ಸಿಸ್ಟಮ್. ಸೊ ಅದಕ್ಕಾಗಿ ಅದನ್ನು ಅಲ್ಲಿ ಬದಲಾವಣೆ ಆದದ್ದು ಮ್ಯಾಗ್ನಾ ಕಾರ್ಟಾ ಅಂತೇಳಿ. ಆ ದೇಶದ ಇಂಗ್ಲೆಂಡ್ನಲ್ಲಿ ಬದಲಾವಣೆ ಆದಂಥ, ರಾಜಕೀಯವಾಗಿ ಬದಲಾವಣೆ ಆದಂಥದ್ದು. ಸೊ ಈ ಘೋಷಣೆಯು ರಾಜಪ್ರಭುತ್ವದ ಅಧಿಕಾರವನ್ನು ಸೀಮಿತಗೊಳಿಸಿ ಪ್ರಜೆಗಳ ಸ್ವಾತಂತ್ರ್ಯ ರಕ್ಷಣೆಗೆ ಅಲ್ಲಿಂದ ಪ್ರಾರಂಭವಾಯಿತು ಅಂತ ಹೇಳ್ಬೋದಾಗಿದೆ, ಎಲ್ಲಿ ಇಂಗ್ಲೆಂಡ್ನಲ್ಲಿ. ಸೊ ಇಲ್ಲಿ ಕೆಲವು ಚಿತ್ರಗಳನ್ನು ಮ್ಯಾಗ್ನಾ ಕಾರ್ಟಾ ಚಿತ್ರ ಒಂದಿದೆ. ಆಮೇಲೆ ಈಚೆಗಲ್ಲಿ ಅದು ಪಾಸ 1215ರಲ್ಲಿ ಜಾರಿಗೆ ಆದಂಥದ್ದು. ಇವನ್ನೆಲ್ಲ ನಾನಿಲ್ಲಿ ಚಿತ್ರದಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಂಥ ಘಟನೆ ಚಿತ್ರಗಳನ್ನು ಸಹ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣಗಳು ಅಂತೇಳಿ ಮಕ್ಕಳೇ, ಇಲ್ಲಿ ನಾನು ಸಂವಿಧಾನ ಅಂದ ಕೂಡಲೇ ಸಂವಿಧಾನ ರಕ್ಷಕ ಸುಪ್ರೀಂ ಕೋರ್ಟ್ ಅಂತ ಹೇಳ್ತೇವೆ. ಸೊ ಅದಕ್ಕಾಗಿ ನಾನು ನಿಮಗೆ ಸುಪ್ರೀಂ ಕೋರ್ಟಿನ ಚಿತ್ರವನ್ನು ಇಲ್ಲಿ ಹಾಕಿದ್ದೇನೆ. ಸಂವಿಧಾನವು ಸರ್ವೋಚ್ಚ ಅಧಿಕಾರವನ್ನು ಪಡೆದಿದೆ, ಅಂದರೆ ಸುಪ್ರೀಂ ಪವರ್ ಅಂತೇಳಿ. ಸಂವಿಧಾನವೇ ಅತ್ಯುನ್ನತವಾದಂತಹ ಶಾಸನ. ಸಂವಿಧಾನಕ್ಕೆ ಸುಪ್ರೀಂ ಪವರ್, ಸಂವಿಧಾನಕ್ಕಿರುವಂಥ ಅಧಿಕಾರ ಬಿಟ್ಟರೆ ಮತ್ತು ಅದರ ಅಧೀನದಲ್ಲಿ ಎಲ್ಲವೂ. ಸಂವಿಧಾನವೇ ಪರಮೋಚ್ಚ ಅಧಿಕಾರವನ್ನು ಪಡೆದಂಥದ್ದು. ಸಂವಿಧಾನದ ವಿರುದ್ಧವಾಗಿ ಯಾರು ಏನು ಮಾಡುವಂತಿಲ್ಲ. ಎರಡನೇದಾಗಿ ಕಾನೂನು ದೃಷ್ಟಿಯಲ್ಲಿ ಸಮಾನತೆ. ಸಂವಿಧಾನದಲ್ಲಿ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ನೋಡಿ, ಇಲ್ಲೊಂದು ಚಿತ್ರ ಹಾಕಿದ್ದೀನಿ, ಎಲ್ಲರೂ ಈಕ್ವಲ್. ಗಂಡು ಹೆಣ್ಣು, ಜಾತಿ, ಮತ, ಪಂಥ ಯಾವುದೇ ವ್ಯತ್ಯಾಸಗಳಿರುವುದಿಲ್ಲ ಸಂವಿಧಾನದ ಮುಂದೆ. ಎಲ್ಲರೂ ಮಾನವರು, ಎಲ್ಲರೂ ಒಂದೇ, ಪ್ರಜೆಗಳೆಲ್ಲ ಒಂದೇ ಹೇಳೋದನ್ನು ಸಂವಿಧಾನ ತೋರಿಸ್ತಾ ಇದೆ. ವ್ಯಕ್ತಿ ಸ್ವಾತಂತ್ರ್ಯ ರಕ್ಷಣೆ ಇದೆ ಇಲ್ಲಿ. ಒಬ್ಬ ವ್ಯಕ್ತಿ ತನಗಿಷ್ಟವಾದಂತೆ ಬದುಕುವಂಥ ಅವಕಾಶ ಈ ವ್ಯವಸ್ಥೆಯಲ್ಲಿದೆ. ಸಂವಿಧಾನ ಅದನ್ನು ಸ್ಪಷ್ಟವಾಗಿ ತೋರಿಸ್ತದೆ. ತನಗೆ ಹೇಗೆ ಬದುಕಬೇಕೋ ಹಾಗೆ ಬದುಕಬಹುದು. ಅವ್ರು ಆ ಬದುಕಲಿಕ್ಕೆ ಯಾರೂ ತೊಂದರೆ ಮಾಡುವಂತಿಲ್ಲ. ಹಾಗಾಗಿ ಇದಕ್ಕೆ ವ್ಯಕ್ತಿ ಸ್ವಾತಂತ್ರ್ಯ ಸಹ ಇಲ್ಲಿದೆ. ಆಮೇಲೆ ಇದೊಂದು ಪ್ರತಿನಿಧಿ ಸರ್ಕಾರ ಅಂತೇಳಿ. ಪ್ರತಿನಿಧಿ ಸರ್ಕಾರ, ಜನಪ್ರತಿನಿಧಿಗಳ ಸರ್ಕಾರ ಅಂತೇಳಿ. ಯಾಕಂದರೆ ಪ್ರಜಾಪ್ರಭುತ್ವ ಅಂದರೆ ಜನರದ್ದೇ ಸರ್ಕಾರ. ಹಾಗಾದರೆ ಜನರೆಲ್ಲ ಹೋಗಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ಜನರ ಪರವಾಗಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ, ಚುನಾವಣೆಗಳು ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ. ನೋಡ್ರಿ, ನಾನು ಇಲ್ಲೊಂದು ಇಂಗ್ಲೆಂಡಿನ ಪಾರ್ಲಿಮೆಂಟಿನ ಚಿತ್ರವನ್ನು ಇಲ್ಲಿ ತೋರಿಸಿದ್ದೇನೆ. ಸೊ ಹಾಗಾಗಿ ಈ ಪಾರ್ಲಿಮೆಂಟ್ನಲ್ಲಿ ಯಾವ ರೀತಿ ಅಲ್ಲಿ ಜನಪ್ರತಿನಿಧಿಗಳು ಇರ್ತಾರೆ ಹೇಳೋದನ್ನು ಸಹ ಇಲ್ಲಿ ತೋರಿಸಿದ್ದೇನೆ. ಆಮೇಲೆ ಸಂವಿಧಾನದ ವಿಧಗಳು ಅಂತ ಬರ್ತದೆ ಮುಂದೆ. ಮುಖ್ಯವಾಗಿ ಈ ಸಂವಿಧಾನದಲ್ಲಿ 2 ವಿಧಗಳು. ಒಂದದು ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅಂತೇಳಿ, ರಿಟರ್ನ್ ಆ್ಯಂಡ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಆಮೇಲೆ ಎರಡನೇದು ಅನಮ್ಯ ಮತ್ತು ನಮ್ಯ ಸಂವಿಧಾನ ಅಂತೇಳಿ. ಹೀಗೆ 2 ರೀತಿಯ ವಿಧಗಳು ಸಂವಿಧಾನದಲ್ಲಿ ಇದೆ. ಹಾಗಾದರೆ ಮಕ್ಕಳೇ, ನಾವು ಲಿಖಿತ ಸಂವಿಧಾನದ ಬಗ್ಗೆ ಹೋಗೋಣ. ಸಂವಿಧಾನ ರಚನಾ ಸಮಿತಿಯು ತಜ್ಞರ ಮೂಲಕ ಪ್ರಜಾಪೂರ್ವಕವಾಗಿ ರಚಿಸಲ್ಪಟ್ಟ ಸಂವಿಧಾನವೇ ಲಿಖಿತ ಸಂವಿಧಾನ ಅಂತ ಹೇಳ್ತೇವೆ. ಒಂದು ದೇಶದ ಸಂವಿಧಾನವನ್ನು ರಚನೆಯನ್ನು ಮಾಡುವಾಗ ಅಲ್ಲಿ ಸಂವಿಧಾನ ರಚನಾಕಾರರ, ತಜ್ಞರ ಒಂದು ಸಮಿತಿಯನ್ನು ಮಾಡಲಾಗ್ತದೆ. ಆ ಸಮಿತಿ ಹಲವಾರು ದೀರ್ಘ ಅಧ್ಯಯನ ಮಾಡಿ ಯಾವ ರೀತಿ ಸಂವಿಧಾನ ಬೇಕು ಹೇಳೋದ್ರ ಬಗ್ಗೆ ಒಂದು ವರದಿಯನ್ನು ಕೊಡ್ತವೆ. ಆ ವರದಿಯ ಆಧಾರಿತವಾಗಿ ಅದು ಸ್ವೀಕಾರ ಮಾಡಲಾಗ್ತದೆ. ಆ ಪ್ರಕಾರವಾಗಿ ಅದನ್ನು ಅಂಗೀಕಾರ ಮಾಡಿ ಆ ದೇಶ ಒಪ್ಪಿಗೆಯನ್ನು ಪಡೆಯುತ್ತದೆ. ಸೊ ಹಾಗಾಗಿ ಇಲ್ಲಿ ಸಂವಿಧಾನ ರಚನಾ ಸಮಿತಿ, ಫಾರ್ಮೇಷನ್ ಕಮಿಟಿ ಅಂತ ಹೇಳ್ತೇವಲ್ಲ, ಆ ಕಮಿಟಿ ಮುಖಾಂತರವಾಗಿ ರಚನೆ ಆಗುವಂತಹ ಅಂದರೆ ಇಲ್ಲಿ ತಜ್ಞರು ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟ ಸಂವಿಧಾನ ಇದು ಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನಕ್ಕೆ ಆ ಸಮಿತಿಯಿಂದ ರಚಿಸಲ್ಪಟ್ಟಂಥದ್ದು ಆಗಿರ್ತದೆ. ಈ ವಿಧಾನದಲ್ಲಿ ಸರ್ಕಾರದ ಅಂಗರಚನೆ ಮತ್ತು ಮೂಲತತ್ವಗಳು ಒಂದು ಅಥವಾ ಹಲವು ದಾಖಲೆಗಳಲ್ಲಿರ್ತದೆ. ಇದನ್ನು ವಿರಚಿತ ಸಂವಿಧಾನ ಎಂದು ಕರೆಯುತ್ತೇವೆ. ಈ ಲಿಖಿತ ಸಂವಿಧಾನವು ಸಂವಿಧಾನ ರಚನಾ ಸಮಿತಿಯಿಂದ ಅಥವಾ ಸಭೆಯಿಂದ ರಚನೆ ಆಗಿರ್ತದೆ. ಈಗಾಗಲೇ ಹೇಳಿದಂತೆ
ಉದಾಹರಣೆಗೆ ಭಾರತ ಸಂವಿಧಾನ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ರಾಜ್ಯಾಂಗ ರಚನಾ ಸಮಿತಿಯನ್ನು ರಚನೆ ಮಾಡಲಾಯಿತು. ಬಾಬು ರಾಜೇಂದ್ರ ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ಒಂದು ರಾಜ್ಯಾಂಗ ಕಾನ್ಸ್ಟಿಟ್ಯೂಷನಲ್ ಫಾರ್ಮೇಷನ್ ಕಮಿಟಿ ಅಂತೇಳಿ ರಚನೆ ಮಾಡ್ತಾರೆ. 1946ರಿಂದ 49 ಅಂತ ಕೊಟ್ಟಿದ್ದೇನೆ ನೀವು ಇಲ್ಲಿ. ಅಂದರೆ 49ಕ್ಕೆ ಅದು ತನ್ನ ವರದಿಯನ್ನು ಕೊಡ್ತದೆ. ಅಂತಿಮ 49ಕ್ಕೆ 1949ಕ್ಕೆ ಅಂಗೀಕಾರ ಮಾಡಲಾಗ್ತದೆ. ಹಾಗಾಗಿ ಅದೇ ರೀತಿ ಈಗ ಅಮೆರಿಕದಲ್ಲೂ ಹಾಗೆ, ಅಮೆರಿಕದ ಸಂವಿಧಾನವೂ ಸಹ ಹಾಗೆ. ಫಿಲಿಡೆಲ್ಫಿಯಾ ಅಧಿವೇಶನ 1787ರಲ್ಲಿ 14 ಮೇ 1787ರಲ್ಲಿ ಅಂಗೀಕಾರ ಮಾಡ್ತಾರೆ. 1776 ಸ್ವಾತಂತ್ರ್ಯ ಪಡಿತಾರೆ. ಆಮೇಲೆ 1787ರಲ್ಲಿ ಅಲ್ಲಿ ಆ ಸಮಾವೇಶದಲ್ಲಿ ಅಂಗೀಕಾರ ಮಾಡಿ 1789 ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇನ್ನು ಲಿಖಿತ ಸಂವಿಧಾನವನ್ನು ರಾಷ್ಟ್ರದ ಮೂಲಭೂತ ಶಾಸನ ಎಂದು ಪರಿಗಣಿಸಲಾಗಿದೆ ಮತ್ತು ಒಂದು ನಿರ್ದಿಷ್ಟ ದಿನಾಂಕದಿಂದ ಜಾರಿಗೆ ಬರಲಾಗ್ತದೆ. ಜಗತ್ತಿನ ಎಲ್ಲ ದೇಶಗಳ ಲಿಖಿತ ಸಂವಿಧಾನವನ್ನು ಸಹ ಇದೇ ರೀತಿ ಮಾಡಲಾಗ್ತದೆ. ಒಂದು ಫಾರ್ಮೇಷನ್ ಕಮಿಟಿಯನ್ನು ರಚನೆ ಮಾಡಲಾಗ್ತದೆ. ಆ ಕಮಿಟಿ ವರದಿಯನ್ನು ಚರ್ಚೆ ವಿಚರ್ಚೆಗಳ ಮೂಲಕ ಹಲವಾರು ಸಭೆ ಸಮಾರಂಭಗಳು ಏರ್ಪಡಿಸಿ ಮುಂದೆ ಆಗಬಹುದಾದಂಥ ಹಲವಾರು ಸಮಸ್ಯೆಗಳನ್ನೆಲ್ಲ ಸರಿಪಡಿಸಿ ಒಟ್ಟಾರೆಯಾಗಿ ಅದನ್ನು ಅಂಗೀಕಾರ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಅದರಲ್ಲಿ ಇದೊಂದು ರಾಷ್ಟ್ರದ ಮೂಲಭೂತ ಶಾಸನ ಎಂದು ಪರಿಗಣಿಸಲಾಗಿದೆ. ಹಾಗಾಗಿ ಇದು ಒಂದು ನಿರ್ದಿಷ್ಟ ದಿನಾಂಕ, ಅದು ಆ ದೇಶದ ಮೂಲಭೂತ ಕಾನೂನು ಆಗಿರುವುದರಿಂದ, ಫಂಡಮೆಂಟಲ್ ಲಾ ಆಗಿರುವುದರಿಂದ ಅದನ್ನು ಒಂದು ನಿರ್ದಿಷ್ಟ ದಿನಾಂಕದಲ್ಲಿ ಜಾರಿಗೆ ಮಾಡಲಾಗ್ತದೆ. ಉದಾಹರಣೆಗೆ ಭಾರತದ 1950 ಜನವರಿ 26ಕ್ಕೆ ನಾವು ಜಾರಿಗೆ ಮಾಡ್ತೀವಿ. ಹಾಗಾಗಿ ಜಗತ್ತಿನ ಎಲ್ಲ ದೇಶಗಳು ಒಂದು ನಿರ್ದಿಷ್ಟ ದಿನಾಂಕದಂದು ಈ ಲಿಖಿತ ಸಂವಿಧಾನವನ್ನು ಜಾರಿಗೆ ಮಾಡುತ್ತವೆ. ಪ್ರತಿಯೊಬ್ಬರೂ ಸಂವಿಧಾನಕ್ಕೆ ವಿಧೇಯರಾಗಿರಬೇಕಾಗ್ತದೆ. ಸಂವಿಧಾನ ಇರುವುದು ದೇಶದ ಪ್ರಜೆಗಳ ಸರ್ವಾಂಗೀಣ ಪ್ರಗತಿಗೋಸ್ಕರ. ಹಾಗಾಗಿ ಪ್ರತಿಯೊಬ್ಬರು ಆ ದೇಶ ಪ್ರಜೆಗಳು ಸಂವಿಧಾನಕ್ಕೆ ವಿಧೇಯರಾಗುವುದು. ಉದಾಹರಣೆಗೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಅಂಗೀಕರಿಸಲಾಗಿದೆ ಸಂವಿಧಾನ ತಿದ್ದುಪಡಿ ಮಾಡಿ. ಸೊ ಅದರಲ್ಲಿ ಸಂವಿಧಾನಕ್ಕೆ ಗೌರವ ನೀಡಬೇಕು ಅಂತದಿದೆ. ಹಾಗಾಗಿ ದೇಶದ ಪ್ರತಿಯೊಬ್ಬ ಪ್ರಜೆ ಆ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಡಲೇಬೇಕು, ವಿಧೇಯರಾಗಲೇಬೇಕಾಗ್ತದೆ. ಇದು ಭಾರತ ಮತ್ತು ಅಮೆರಿಕ ಸಂವಿಧಾನಗಳಲ್ಲಿದ್ದಂತೆ ಒಂದೇ ದಾಖಲೆಯಲ್ಲೂ ಇರಬಹುದು ಅಥವಾ ಫ್ರಾನ್ಸ್ ಮತ್ತು ಸ್ವೀಡನ್ಗಳಂತೆ ಹಲವು ದಾಖಲೆಗಳಲ್ಲೂ ಇರಬಹುದು ಅಂತೇಳಿ. ನಮ್ಮ ದೇಶದಲ್ಲಿ 1950 ಜನವರಿ 26ಕ್ಕೆ ರಚನೆಗೊಂಡಂಥ ಸಂವಿಧಾನ 375 ವಿಧಿಗಳನ್ನು ಹೊಂದಿರುವಂಥ ಬಹಳ ದಪ್ಪದಾದಂಥ ಒಂದೇ ದೊಡ್ಡ ಬುಕ್ ರಿಜಿಸ್ಟರ್, ದೊಡ್ಡ ದಾಖಲೆ, ಒಂದೇ ಒಂದು ಪುಸ್ತಕವನ್ನು ರಚನೆ ಮಾಡಲಾಗಿತ್ತು. ಅದೇ ರೀತಿ ಅಮೆರಿಕದಲ್ಲಿಯೂ ಸಹ ಬಹಳ ಚಿಕ್ಕದಾಗಿದೆ ಪುಸ್ತಕ, ಅಲ್ಲಿಯೂ ಸಹ ಒಂದೇ. ಆದರೆ ಸ್ವೀಡನ್ ಮತ್ತು ಫ್ರಾನ್ಸ್ಗಳಲ್ಲಿ ಹಲವು ದಾಖಲೆಗಳನ್ನು ಮಾಡಲಾಗಿದೆ. ಒಂದೇ ಪುಸ್ತಕ ಅಂತ, ಒಂದೇ ವಾಲ್ಯೂಮ್ ಅಂತ ಬೇರೆ 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 ಮಾಡಿ ಇಟ್ಟಿದೆ. ಇವೆಲ್ಲವೂ ಸಹ ಸಂವಿಧಾನ ಆಗಿರ್ತದೆ. ಒಟ್ಟಾರೆಯಾಗಿ ಫಾರ್ಮೇಷನ್ ಕಮಿಟಿ ಯಾವ ರೀತಿಯಾಗಿ ಅದನ್ನು ರಚನೆ ಮಾಡಿ ಅದನ್ನು ಡಿಕ್ಲೇರ್ ಮಾಡ್ತದೆಯೋ ಅದು ಸಂವಿಧಾನ ಆಗಿರ್ತದೆ. ಸಂವಿಧಾನ, ಲಿಖಿತ ಸಂವಿಧಾನದ ಬಗ್ಗೆ ವ್ಯಾಖ್ಯೆಗಳು, ಇಲ್ಲಿ ವ್ಯಾಖ್ಯೆಗಳಂತ ತೋರಿಸಲ್ಲ, ನಾನು ಡೈರೆಕ್ಟಾಗಿ ಪ್ರೊಫೆಸರ್ ಗಾರ್ನರ್ ಅಂತ ತೋರಿಸಿದ್ದೇನೆ. ಇದು ವ್ಯಾಖ್ಯೆಗಳು, ಇವ್ರದೆಲ್ಲ ವ್ಯಾಖ್ಯೆಗಳು. ಲಿಖಿತ ಸಂವಿಧಾನದ ಬಗ್ಗೆ ಪ್ರೊಫೆಸರ್ ಗಾರ್ನರ್ ಅವರು ಹೇಳ್ತಾರೆ, ಸರ್ಕಾರದ ಮೂಲ ತತ್ವಗಳ ನಿರೂಪಣೆಯು ವಿದ್ಯುಕ್ತ ಹಾಗೂ ಉದ್ದೇಶಪೂರ್ವಕವಾಗಿ ಲಿಖಿಸಿದ ದಾಖಲೆಗಳಲ್ಲಿ ಕಂಡುಬರುವುದೇ ಲಿಖಿತ ಸಂವಿಧಾನ ಅಂತ ಹೇಳಿದ್ದಾರೆ. ಸೊ ಅವ್ರದೊಂದು ಫೋಟೋವನ್ನು ನಾನು ಕಲೆಕ್ಟ್ ಮಾಡಿ ಹಾಕಿದ್ದೇನೆ, ಪ್ರೊಫೆಸರ್ ಗಾರ್ನರ್ ಅಂತೇಳಿ. ಆಮೇಲೆ CF ಸ್ಟ್ರಾಂಗ್ ಅಂತ ಇನ್ನೊಬ್ಬ ರಾಜ್ಯಶಾಸ್ತ್ರಜ್ಞರು ಹೇಳ್ತಾರೆ, ವಿಶೇಷ ಪವಿತ್ರತೆಯುಳ್ಳ ಬರವಣಿಗೆ ರೂಪದಲ್ಲಿರುವ ಸಂವಿಧಾನವೇ ಲಿಖಿತ ಸಂವಿಧಾನ. ಅದು ಪವಿತ್ರತೆ ಅಂತಂದರೆ ಒಂದು ಸಂವಿಧಾನ ಸಮಿತಿಯಿಂದ ಅಂಗೀಕಾರ ಆದದು ಅಂತ ಅರ್ಥ. ಸೊ CF ಸ್ಟ್ರಾಂಗ್ ಅವ್ರದ್ದು ಸಹ ನಾನು ಇಲ್ಲಿ ಫೋಟೋವನ್ನು ಹಾಕಿದ್ದೇನೆ, ಮಾಡರ್ನ್ ಪೊಲಿಟಿಕಲ್ ಕಾನ್ಸ್ಟಿಟ್ಯೂಷನ್ ಅಂತ ಇಲ್ಲಿ. ಇನ್ನು ಲಿಖಿತ ಸಂವಿಧಾನದ ಲಕ್ಷಣಗಳು ಅಂತೇಳಿ, ಲಿಖಿತ ಸಂವಿಧಾನದಲ್ಲಿ ಸರ್ಕಾರದ ಅಂಗರಚನೆ ಮತ್ತು ಇತರ ಎಲ್ಲ ಮೂಲಭೂತ ನಿಯಮಗಳ ಬಗ್ಗೆ ಹೆಚ್ಚು ಸ್ಪಷ್ಟತೆ ಮತ್ತು ನಿರ್ದಿಷ್ಟವಾಗಿರುತ್ತದೆ. ಲಿಖಿತ ರೂಪದಲ್ಲಿರ್ತದೆ, ಯಾವುದೇ ಗೊಂದಲ ಇಲ್ಲ. ಇಲ್ಲಿ ಯಾರೇ ಓದಿದ್ರೂ ಅದು ಅರ್ಥ ಆಗುವಂತಿರ್ತದೆ. ಲಿಖಿತ ಸಂವಿಧಾನವು ಪ್ರಜ್ಞಾಪೂರ್ವಕವಾಗಿ ಸಂವಿಧಾನ ರಚನಾ ಸಮಿತಿಯಿಂದ
ತಜ್ಞರ ಮೂಲಕ ರಚಿಸಲ್ಪಟ್ಟ ಸಂವಿಧಾನವಾಗಿದೆ. ಇದು ಒಂದು ನಿರ್ದಿಷ್ಟ ದಿನಾಂಕದಿಂದ ಜಾರಿಗೆ ಬಂದಿರುತ್ತದೆ. ಮೂರನೇ ಲಕ್ಷಣ ಅಂತಂದರೆ, ಲಿಖಿತ ಸಂವಿಧಾನವನ್ನು ಸುಲಭವಾಗಿ ಮತ್ತು ಪದೇ ಪದೇ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ಇದರ ತಿದ್ದುಪಡಿ ವಿಧಾನವು ತುಂಬ ಕಠಿಣವಾಗಿದ್ದು ವಿಶೇಷ ವಿಧಾನವನ್ನು ಅನುಸರಿಸಬೇಕಾಗ್ತದೆ. ಇಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಸಾಮಾನ್ಯ ಕಾನೂನಿಗೂ ವ್ಯತ್ಯಾಸವಿದ್ದು, ಸಂವಿಧಾನಾತ್ಮಕ ಕಾನೂನು ಅತ್ಯಂತ ಶ್ರೇಷ್ಠವಾಗಿರುತ್ತದೆ ಲಿಖಿತ ಸಂವಿಧಾನದಲ್ಲಿ. ಇದು ಶಾಶ್ವತವಾದಂಥ ಕಾನೂನು ಅಂತ ಹೇಳ್ಬೋದಾಗಿದೆ. ಸಾಮಾನ್ಯ ಕಾನೂನು ಕಾಲಕಾಲಕ್ಕೆ ಬದಲಾವಣೆ ಆಗುವಂಥದ್ದು, ಆದರೆ ಸಂವಿಧಾನಾತ್ಮಕ ಕಾನೂನು ಶ್ರೇಷ್ಠವಾದಂಥದ್ದು. ಲಿಖಿತ ಸಂವಿಧಾನದಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ವಿವರವಾಗಿ ನಿರೂಪಿಸಲ್ಪಟ್ಟಿದೆ. ಇವುಗಳಿಗೆ ನ್ಯಾಯಾಲಯದ ರಕ್ಷಣೆಯನ್ನು ಸಹ ನೀಡಲಾಗಿದೆ. ಲಿಖಿತವಾಗಿರ್ತದೆ. ಮೂಲಭೂತ ಹಕ್ಕುಗಳು ಎಷ್ಟಿರ್ತವೆ, ಪ್ರಜೆಗಳಿಗೆ ಯಾವ ದೇಶಗಳು, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಎಲ್ಲ ದೇಶಗಳು ಒಂದೇ ರೀತಿ ಅಂತಲ್ಲ. ನಾಗರಿಕ ಹಕ್ಕು, ರಾಜಕೀಯ ಹಕ್ಕು, ಆರ್ಥಿಕ ಹಕ್ಕು ಇವನ್ನೆಲ್ಲ ಸೇರಿಸಿ ಅದರಲ್ಲಿರುವ ಮುಖ್ಯವುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಆ ದೇಶದಲ್ಲಿ ಕೊಡಲಾಗ್ತದೆ. ನಮ್ಮ ದೇಶದಲ್ಲಿ 6 ಮೂಲಭೂತ ಹಕ್ಕುಗಳು ಅಟ್ ಪ್ರೆಸೆಂಟ್. 7 ಮೂಲಭೂತ ಹಕ್ಕುಗಳು ಇದ್ದವು 1950ರಲ್ಲಿ ಮೂಲ ಸಂವಿಧಾನ ರಚನೆ ಮಾಡುವಾಗ. ಆಮೇಲೆ 1976ರಲ್ಲಿ ಒಂದು ಆಸ್ತಿಯ ಹಕ್ಕನ್ನು ಕಡಿಮೆ ಮಾಡ್ತಾರೆ, 78ರಲ್ಲಿ. ಅದರ ನಂತರ ಈಗ 6 ಮೂಲಭೂತ ಹಕ್ಕುಗಳು ಮಾತ್ರ ಇದೆ ಅಂತ. ಸೊ ಈ ಮೂಲಭೂತ ಹಕ್ಕುಗಳಿಗೆ ಲಿಖಿತ ಸಂವಿಧಾನದಲ್ಲಿ ರಕ್ಷಣೆಯೂ ಇದೆ. ಅಂದರೆ ದೇಶದ ಸರ್ವೋಚ್ಚ ನ್ಯಾಯಾಲಯವು ಅದರ ರಕ್ಷಕನಾಗಿರ್ತದೆ. ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ದೇಶದ ಮೂಲಭೂತ ಹಕ್ಕುಗಳ ರಕ್ಷಕನಾಗಿಯೂ ಕೆಲಸ ಮಾಡ್ತದೆ. ಸಂವಿಧಾನ ರಕ್ಷಕನೂ ಹೌದು ಯಾರು? ಸುಪ್ರೀಂ ಕೋರ್ಟು. ನ್ಯಾಯಾಂಗ ಅಂತ ಏನು ಕರಿತೀವ, ಸುಪ್ರೀಂ ಕೋರ್ಟು ಈ ದೇಶದ ಸಂವಿಧಾನದ ರಕ್ಷಕನೂ ಹೌದು, ಜೊತೆಗೆ ಮೂಲಭೂತ ಹಕ್ಕುಗಳ ರಕ್ಷಕನೂ ಹೌದು. ಆಮೇಲೆ ನ್ಯಾಯಾಲಯವು ಶಾಸಕಾಂಗ ಮತ್ತು ಕಾರ್ಯಾಂಗದ ಅತಿಕ್ರಮಣದಿಂದ ಸಂವಿಧಾನವನ್ನು ನ್ಯಾಯಿಕ ವಿಮರ್ಶೆ ಮೂಲಕ ರಕ್ಷಿಸುತ್ತದೆ. ಇದು ಒಂದು ಬಹಳ ಮುಖ್ಯವಾದಂಥದ್ದು. ನ್ಯಾಯಾಲಯವು ಶಾಸಕಾಂಗ ಮತ್ತು ಕಾರ್ಯಾಂಗದ ಅತಿಕ್ರಮಣದಿಂದ ಶಾಸಕಾಂಗ ಅಂದರೆ ಯಾವುದಪ್ಪ? ಪಾರ್ಲಿಮೆಂಟ್. ಈ ನಮ್ಮ ದೇಶದಲ್ಲಿ ಪಾರ್ಲಿಮೆಂಟ್ ಅಂತ ಕರಿತೀವಿ. ಶಾಸಕಾಂಗ ಅಂದರೆ ಜನರಿಂದ ಆಯ್ಕೆ ಆದಂಥ ಪ್ರತಿನಿಧಿಗಳು ಹೋಗುವಂಥದ್ದು. ಅಲ್ಲಿ ಪ್ರತಿನಿಧಿಗಳು ಸೇರಿ ಸರ್ಕಾರವನ್ನು ಮಾಡ್ತಾರೆ. ಶಾಸಕಾಂಗವೇ ಕಾರ್ಯಾಂಗವನ್ನು ರಚನೆ ಮಾಡ್ತದೆ. ಆಡಳಿತ ಮಂತ್ರಿಗಳೆಲ್ಲ ಇರ್ತಾರೆ, ಕಾರ್ಯಾಂಗದ ಮುಖ್ಯಸ್ಥರು ಮಂತ್ರಿಗಳು. ಶಾಸಕಾಂಗ ಮತ್ತು ಕಾರ್ಯಾಂಗ ಕೂಡ ಕೆಲಸ ಮಾಡ್ತದೆ. ಇದು ಸಂಸದೀಯ ಮಾದರಿಯಲ್ಲಿ ಇದೆ ಈ ರೀತಿ. ಇಂಥ ಸಂದರ್ಭದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಈ ಸಂವಿಧಾನವನ್ನು ಅತಿಕ್ರಮಣ ಮಾಡೋದನ್ನು, ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ನ್ಯಾಯಾಲಯವು ನ್ಯಾಯಿಕ ವಿಮರ್ಶೆಗೆ ಮೂಲಕ ರಕ್ಷಿಸುತ್ತದೆ ಅಂತೇಳಿ. ಸರ್ಕಾರಗಳು ಬಂದು ಮೂಲ ಸಂವಿಧಾನ ಮುಖಾಂತರವಾಗಿ ಆಡಳಿತ ನಡೆಸಬೇಕು. ಸರ್ಕಾರದ ಹೇಗೆ ರಚನೆ ಆಗಬೇಕು, ಅದರ ಕಾರ್ಯವೈಖರಿಗಳು ಏನು, ಅವನ್ನೆಲ್ಲ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ದಾಖಲೆ ಇರ್ತದೆ. ಅದರ ತಪ್ಪು ಯಾವುದೇ ಸರ್ಕಾರಗಳು ಹೋಗುವಂತಿಲ್ಲ. ಮತ್ತು ಶಾಸಕಾಂಗ ಕಾಲಕಾಲಕ್ಕೆ ಕಾನೂನು ರಚನೆ ಮಾಡುವಂಥ ಸಂದರ್ಭದಲ್ಲಿಯೂ ಮೂಲ ಕಾನೂನಿಗೆ ವ್ಯತಿರಿಕ್ತವಾಗಿ ಹೋಗುವಂತಿಲ್ಲ. ಮೂಲ ಕಾನೂನು ಅಂತಂದರೆ ಇದೆ, ಸಂವಿಧಾನಕ್ಕೆ ವ್ಯತಿರಿಕ್ತವಾದಂಥ ಯಾವುದೇ ಕಾನೂನು ಮಾಡುವಂತಿಲ್ಲ. ಹಾಗೇನಾದರೂ ಶಾಸಕಾಂಗಗಳು, ಹೊಸ ಸರ್ಕಾರಗಳು ಬಂದು ಮೂಲ ಕಾನೂನಿಗೆ ವ್ಯತಿರಿಕ್ತವಾದಂಥ ಯಾವುದೋ ಕಾನೂನುಗಳು ಮಾಡಿದ್ರೆ ನ್ಯಾಯಾಂಗ ಮಧ್ಯಪ್ರವೇಶ ಮಾಡ್ತದೆ. ನ್ಯಾಯಾಲಯ, ದೇಶದ ಅತ್ಯುನ್ನತ ಸರ್ವೋಚ್ಚ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಅಲ್ಲಿ ನ್ಯಾಯಿಕ ವಿಮರ್ಶೆ ಮೂಲಕ ಸಂವಿಧಾನವನ್ನು ರಕ್ಷಣೆ ಮಾಡ್ತದೆ. ಸೊ ಹಾಗಾಗಿ ಇದು ಈ 6 ಲಕ್ಷಣಗಳು. ಮಕ್ಕಳೇ, ಇಲ್ಲೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಈ ಪಾಠದಲ್ಲಿ ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅಂತಿದೆಯಲ್ಲ, ಇದರ ಲಕ್ಷಣಗಳ ಬಗ್ಗೆ ಮಾತ್ರ ಲಿಖಿತ ಸಂವಿಧಾನ ಇರ್ಬೋದು ಅಥವಾ ಅಲಿಖಿತ ಸಂವಿಧಾನ ಇರ್ಬೋದು, ಅದನ್ನು ನೀವು ತಿಳ್ಕೊಳ್ಳೇಬೇಕು. ಇದು 6 ಪಾಯಿಂಟ್ಸ್ಗಳನ್ನು, 5 ಮಾರ್ಕ್ಸ್ನ ಪ್ರಶ್ನೆ ಇದು. 6 ಪಾಯಿಂಟ್ಸ್ಗಳನ್ನು ಬಹಳ ವಿವರಾತ್ಮಕವಾಗಿ ಬರೆದ್ರೆ 5ಕ್ಕೆ 5 ಮಾರ್ಕ್ಸ್ ಸಿಗ್ತದೆ. ಇಷ್ಟೇ ಇದರಲ್ಲಿ ಲಕ್ಷಣಗಳು ಕೇಳಿದಾಗ ಇಷ್ಟನೇ ಬರೆದ್ರಾಯಿತು. ಆಮೇಲೆ ಎರಡನೇದು ಬರುವಂಥದ್ದು ಅಲಿಖಿತ ಸಂವಿಧಾನ. ಸರ್ಕಾರದ ಮೂಲ ವ್ಯವಸ್ಥೆ, ಅಂಗರಚನೆ, ಆಡಳಿತ ವಿಧಾನ, ಪ್ರಜೆಗಳ ಹಕ್ಕು ಬಾಧ್ಯತೆಗಳು ಲಿಖಿತ ರೂಪದಲ್ಲಿರದೆ ಕಾಲಕ್ರಮೇಣ ವಿಕಸಿತಗೊಂಡು ರೂಢಿ, ಪದ್ಧತಿಗಳು, ಸಂಪ್ರದಾಯಗಳ ಮೂಲಕ
ರೂಪಿಸಲ್ಪಟ್ಟಂಥ ಒಂದು ಸಂವಿಧಾನ. ಇದಕ್ಕೆ ಅಲಿಖಿತ ಸಂವಿಧಾನ ಅಂತ ಕರಿತೇವೆ. ಇದನ್ನು ಇತಿಹಾಸದ ಪ್ರತಿಫಲವೆಂದು ಕರೆಯಲಾಗ್ತದೆ. ಅಂದರೆ ಈ ಅಲಿಖಿತ ಸಂವಿಧಾನ ಅಂತಂದರೆ ಯಾವುದೇ ಲಿಖಿತವಾದಂಥ ದಾಖಲೆಗಳು ಇರುವುದಿಲ್ಲ. ಸರ್ಕಾರದ ರಚನೆ ಇರ್ಬೋದು, ಆಡಳಿತ ವ್ಯವಸ್ಥೆ ಇರ್ಬೋದು, ಪ್ರಜೆಗಳ ಹಕ್ಕು ಕರ್ತವ್ಯಗಳಿರ್ಬೋದು, ಇವ್ಯಾವುದಕ್ಕೂ ದಾಖಲೆಗಳಿರುವುದಿಲ್ಲ. ಆದರೆ ಇಲ್ಲಿ ಇಂತಹ ದೇಶದಲ್ಲಿ, ಸಂವಿಧಾನ ಇರುವಂಥ ದೇಶದಲ್ಲಿ ಎಲ್ಲವೂ ರೂಢಿ ಸಂಪ್ರದಾಯಗಳೇ. ಅಂದರೆ ಇತಿಹಾಸದ ಪ್ರತಿಫಲ ಅಂತೇಳಿ. ಇತಿಹಾಸದಲ್ಲಿ ಹಿಂದೆ ಏನೋ ಒಂದು ಘಟನೆ ನಡೆದಿದ್ರೆ ಅದರ ಆಧಾರವಾಗಿ ಸರ್ಕಾರವನ್ನು ರಚನೆ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಕೆಲವು ಕಾನೂನುಗಳನ್ನು ಮಧ್ಯದಲ್ಲಿ ಮಾಡಿದಾಗ ಅದರ ಮುಖಾಂತರ ಹೋಗ್ತಾ ಇರ್ತದೆ. ಇಲ್ಲಿ ಇದು ಯಾವುದೇ ರೀತಿಯ ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಡದೆ ಹಾಗೂ ಒಂದು ನಿರ್ದಿಷ್ಟ ದಿನಾಂಕದಂದು ಜಾರಿಗೆ ಬರದೆ ಯಾವುದೇ ಒಂದು ನಿರ್ದಿಷ್ಟ ದಿನಾಂಕ ಇದಕ್ಕಿಲ್ಲ. ವಿಕಸಿತ ಸಂವಿಧಾನ, ಇದೊಂದು ವಿಕಸಿತ ಅಥವಾ ದಾಖಲೆ ರಹಿತ ಸಂವಿಧಾನ ಅಂತ ಕರೆಯಲ್ಪಡ್ತದೆ. ಇದನ್ನು ಸಾಮಾನ್ಯವಾಗಿ ಆಕಸ್ಮಿಕ ಶಿಶುಗಳ ಶಿಶು ಎಂದು ಸಹ ಕರೆಯಲಾಗಿದೆ. ಸೊ ಅಲಿಖಿತ ಸಂವಿಧಾನದ ಬಗ್ಗೆ ವ್ಯಾಖ್ಯೆಗಳು, ಡೆಫಿನೇಷನ್. ಒಂದನೇದಾಗಿ ಜೆನ್ನಿಂಗ್ ರವರು ಹೇಳ್ತಾರೆ, ಅಲಿಖಿತ ಸಂವಿಧಾನವು ಸಂಸ್ಥೆಗಳಿಂದ ಕೂಡಿರುತ್ತದೆ. ಡೆಫಿನೇಷನ್, ಜೆನ್ನಿಂಗ್ ರವರು ಹೇಳ್ತಾರೆ, ಅಲಿಖಿತ ಸಂವಿಧಾನವು ಸಂಸ್ಥೆಗಳಿಂದ ಕೂಡಿರುತ್ತದೆ, ಕಾಗದದ ಕರಡುಗಳಿಂದಲ್ಲ ಅಂತೇಳಿ. ಅದು ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟದ್ದಲ್ಲ, ಆದರೆ ಕಾಲದಿಂದ ಕಾಲಕ್ಕೆ ಸ್ವಾಭಾವಿಕವಾಗಿ ಬೆಳೆದು ಬಂದಿರ್ತದೆ ಅಂತ ಜೆನ್ನಿಂಗ್ ರವರು ಹೇಳಿದ್ದಾರೆ. ಅವ್ರ ಫೋಟೋವನ್ನು ಇಲ್ಲಿ ಹಾಕಿದ್ದೇನೆ ನಾನು. ಪ್ರೊಫೆಸರ್ CF ಸ್ಟ್ರಾಂಗ್ ರವರು ಹೇಳ್ತಾರೆ, ಲಿಖಿತ ನಿಯಮಾವಳಿಗಳಿಗಿಂತ ಮಿಗಿಲಾಗಿ ಸಂಪ್ರದಾಯಗಳ ಆಧಾರದ ಮೇಲೆ ಬೆಳೆದು ಬಂದ ಸಂವಿಧಾನವೇ ಲಿಖಿತ ಸಂವಿಧಾನ ಅಂತ ಹೇಳಿದ್ದಾರೆ ಅವರು. ಲಿಖಿತ ನಿಯಮಾವಳಿಗಳಿಗಿಂತ ಮಿಗಿಲಾಗಿ ಅಂದರೆ ಲಿಖಿತವಾಗಿರುವುದಿಲ್ಲ, ಸಂಪ್ರದಾಯಗಳ ಆಧಾರದ ಮೇಲೆ ಬರುವಂಥದ್ದು ಅಂತೇಳಿ ಎರಡು ವ್ಯಾಖ್ಯೆಗಳನ್ನು ಇಲ್ಲಿ ನಾನು ತೋರಿಸಿದ್ದೇನೆ. ಇನ್ನು ಅಲಿಖಿತ ಸಂವಿಧಾನದ ಲಕ್ಷಣಗಳು ಅಂತೇಳಿ 5 ಲಕ್ಷಣಗಳನ್ನು ಕೊಡಲಾಗಿದೆ. ಅಲಿಖಿತ ಸಂವಿಧಾನವು, ಇಲ್ಲಿ ಲಿಖಿತ ಅಂತಾಗಿದೆ ಮಕ್ಕಳೇ, ಸ್ವಲ್ಪ ಹಾಕೊಳ್ಬೇಕು ಅಲ್ಲಿ. ಅಲಿಖಿತ ಸಂವಿಧಾನವು ಅಸ್ಪಷ್ಟತೆ, ಅನಿಶ್ಚಿತತೆ ಮತ್ತು ಗೊಂದಲದಿಂದ ಕೂಡಿರುತ್ತದೆ. ಅಲಿಖಿತ ಸಂವಿಧಾನವು ಅಸ್ಪಷ್ಟತೆ, ಅನಿಶ್ಚಿತತೆ ಮತ್ತು ಗೊಂದಲದಿಂದ ಕೂಡಿರುತ್ತದೆ. ಎರಡನೇದಾಗಿ, ಅಲಿಖಿತ ಸಂವಿಧಾನದಲ್ಲಿ ಸರ್ಕಾರದ ಮೂಲತತ್ವಗಳು ಮತ್ತು ಅಂಗರಚನೆಗೆ ಮುಂತಾದವುಗಳು ಲಿಖಿತ ರೂಪದಲ್ಲಿರದೆ ಯಾವುದೇ ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟಿರುತ್ತದೆಯೇ ರೂಢಿ ನಿಯಮಗಳು ಮತ್ತು ಕಾಲಕಾಲಕ್ಕೆ ಮೂಡಿ ಬಂದ ನ್ಯಾಯಾಂಗದ ವ್ಯಾಖ್ಯೆಗಳು ಮತ್ತು ಕಾಲಕಾಲಕ್ಕೆ ರೂಪಿತವಾದ ಕಾನೂನುಗಳ ಮೂಲಕವಾಗಿ ಬರುವಂಥದ್ದು. ಇದಕ್ಕೆ ಯಾವುದೇ ಒಂದು ಲಿಖಿತ ರೂಪದಲ್ಲಿ ಇರುವುದಿಲ್ಲ, ಯಾವುದೇ ಸಂವಿಧಾನ ರಚನಾ ಸಮಿತಿಯೂ ಇರುವುದಿಲ್ಲ. ಆದರೆ ರೂಢಿ ಸಂಪ್ರದಾಯ ಮುಖಾಂತರ, ಆಮೇಲೆ ಕೆಲವು ಕಾಲಕಾಲಕ್ಕೆ ನ್ಯಾಯಾಂಗದ ಮೂಲಕ ಕೆಲವು ಕಾನೂನುಗಳು ಬರ್ತದೆ. ಸೊ ನ್ಯಾಯಾಂಗ ಹೊರಡಿಸ್ತದೆ, ಕೆಲವು ವ್ಯಾಖ್ಯೆಗಳನ್ನೆಲ್ಲ ಹೊರಡಿಸ್ತದೆ. ಅದರ ಆಧಾರದ ಮೇಲೆ ಇವು ಇರ್ತದೆ ಅಂತ ಹೇಳ್ಬೋದಾಗಿದೆ. ಅಲಿಖಿತ ಸಂವಿಧಾನವನ್ನು ಸರಳ ಮತ್ತು ಪದೇ ಪದೇ ತಿದ್ದುಪಡಿ ಮಾಡಲು ಅವಕಾಶವಿರ್ತದೆ. ಲಿಖಿತ ಸಂವಿಧಾನಕ್ಕೆ ಕಷ್ಟಕರವಾದ ಕಠಿಣ ವ್ಯವಸ್ಥೆ ಅಲ್ಲ ಇದು. ಲಿಖಿತ ಸಂವಿಧಾನದ ಒಂದು ನಿಯಮದ ಪ್ರಕಾರವಾಗಿ, ಒಂದು ಪದ್ಧತಿ ಮುಖಾಂತರವಾಗಿ, ವಿಶೇಷ ಪದ್ಧತಿ ಮುಖಾಂತರವಾಗಿ ತಿದ್ದುಪಡಿ ಮಾಡಬೇಕಾಗದು ಬಹಳ ಕಷ್ಟ. ಅಮೇರಿಕದಲ್ಲಂತೂ ತುಂಬ ಕಷ್ಟ. ಭಾರತದಂಥ ರಾಷ್ಟ್ರಗಳಲ್ಲಿ ತಿದ್ದುಪಡಿಗೆ ಹಲವಾರು 3 ರೀತಿ ವಿಧಾನಗಳು ಸಹ ಕೊಡಲಾಗಿದೆ. ಹಾಗಾಗಿ ಅಲಿಖಿತ ಸಂವಿಧಾನ ಇಲ್ಲಿ ಸರಳ ಮತ್ತು ಪದೇ ಪದೇ ತಿದ್ದುಪಡಿ ಮಾಡಲು ಅವಕಾಶ ಇದೆ. ಇಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಈ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಶ್ರೇಷ್ಠತೆಯನ್ನು ಪಡೆದಿರ್ತದೆ. ಇಲ್ಲಿ ಪಾರ್ಲಿಮೆಂಟ್ ಏನು ಕಾನೂನು ರಚನೆ ಮಾಡ್ತದೆಯೋ ಅದೇ ಮುಖ್ಯ, ಸಂವಿಧಾನವಲ್ಲ. ಮತ್ತು ಸಂವಿಧಾನಾತ್ಮಕ ಕಾನೂನಿಗೂ ಮತ್ತು ಸಾಮಾನ್ಯ ಕಾನೂನು ಎಲ್ಲ ಒಂದೇ, ಇಲ್ಲಿ ಈಕ್ವಲ್. ಲಿಖಿತ ಸಂವಿಧಾನ ಹಾಗಲ್ಲ, ಸಂವಿಧಾನಾತ್ಮಕ ಕಾನೂನು ಶ್ರೇಷ್ಠ, ಸಾಮಾನ್ಯ ಕಾನೂನು ತದನಂತರ ಬರುವಂಥದ್ದು, ಈ ರೀತಿ. ಆಮೇಲೆ 4ನೇದಾಗಿ, ಅಲಿಖಿತ ಸಂವಿಧಾನದ ಸ್ಥಿತಿಸ್ಥಾಪಕತ್ವದ ಗುಣದಿಂದ ಯಾವುದೇ ಬದಲಾವಣೆಯನ್ನು ಸುಲಭವಾಗಿ ಮಾಡಿ ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಸಾಧಿಸಬಹುದು. ಇದರಿಂದ ರಾಷ್ಟ್ರದ ಬೆಳವಣಿಗೆಯೊಂದಿಗೆ ಇದು ಸಹ ಬೆಳೆಯುತ್ತದೆ ಅಂತ ಹೇಳ್ಬೋದು. ಇದು ಒಂದು ಇಲ್ಲಿ ಏನಂತಂದರೆ, ಇಲ್ಲಿ
ಅಲಿಖಿತ ಸಂವಿಧಾನ ಸ್ಥಿತಿಸ್ಥಾಪಕತ್ವದ ಗುಣ ಇರುವುದರಿಂದ ಯಾವ ಬೇಕಾದರೂ ಅವು ಬದಲಾವಣೆ ಮಾಡಬಹುದು ಅಂತೇಳಿ ಹೀಗೆ. ಇದರಿಂದ ಕಾಲಕ್ಕೆ ಕೂಡಲೇ ಒಂದು ಏನಾದರೂ ಪ್ರಗತಿ ಆಗಬೇಕು ಅಂತಂದರೆ ಕೂಡಲೇ ಒಂದು ಕಾನೂನು ರಚನೆ ಮಾಡಬಹುದು ಅಂತೇಳಿ ಕಾಲಕ್ಕೆ ಬದಲಾವಣೆ ಭಾಳ ಸುಲಭವಾಗಿ ಕಾನೂನು ರಚನೆ ಮಾಡುವ ವಿಧಾನ ಇರುವುದರಿಂದ ಇಲ್ಲಿ ಆದಷ್ಟು ಬೇಗ ದೇಶದ ಪ್ರಗತಿಗೆ ಅಭಿವೃದ್ಧಿಗೆ ಇದು ಬಹಳ ಅನುಕೂಲಕರವಾದಂಥದ್ದು ಅಂತ ಹೇಳ್ಬೋದಾಗಿದೆ ರಾಷ್ಟ್ರದ ಬೆಳವಣಿಗೆ. ಆಮೇಲೆ ಅಲಿಖಿತ ಸಂವಿಧಾನ ಇರುವಲ್ಲಿ ನ್ಯಾಯಾಂಗವು ತನ್ನ ನ್ಯಾಯಿಕ ವಿಮರ್ಶೆ ಮೂಲಕ ಸಂವಿಧಾನವನ್ನು ರಕ್ಷಿಸುವಲ್ಲಿ ಹೆಚ್ಚಿನ ಅಧಿಕಾರವನ್ನು ಹೊಂದಿರುವುದಿಲ್ಲ. ನ್ಯಾಯಾಂಗದ ಪಾತ್ರ ಕಡಿಮೆ ಇಲ್ಲಿ, ಸಂವಿಧಾನ ರಕ್ಷಕನೂ ಅಲ್ಲ ಇಲ್ಲಿ. ಲಿಖಿತ ಸಂವಿಧಾನದಲ್ಲಿ ಮಾತ್ರ ನ್ಯಾಯಾಂಗ ಸಂವಿಧಾನ ರಕ್ಷಕರಾಗಿರ್ತದೆ. ಇವಿಷ್ಟು ಅಲಿಖಿತ ಸಂವಿಧಾನದ ಲಕ್ಷಣಗಳು. ಹಾಗಾಗಿ ನಾನು ಇಲ್ಲಿ ನಿಮಗೆ ಮಕ್ಕಳೇ ಇವತ್ತಿನ ದಿನ ನಾನು ನಿಮಗೆ ಸಂವಿಧಾನ ಮತ್ತು ಸರ್ಕಾರದ ಬಗ್ಗೆ ತಿಳಿಸಿದ್ದೇನೆ. ಇದನ್ನು ನಾನು ಇಲ್ಲಿ ನಿಮ್ಮ PPT ಮುಖಾಂತರವಾಗಿ ಬಹಳ ಎಷ್ಟು ಬೇಕು ಅಷ್ಟೇ ಬ್ರೀಫ್ ಆಗಿ ಪಾಯಿಂಟ್ಸ್ಗಳನ್ನು ಸಹ ಕೊಟ್ಟಿದ್ದೇನೆ. ವಿವರಣೆ ಕಡಿಮೆ ಇದೆ, ಇಲ್ಲಿ ಭಾಳ ಬ್ರೀಫ್ ಆಗಿದೆ. ಇವಿಷ್ಟನ್ನು ಸರಿಯಾಗಿ ಓದ್ಕೊಂಡ್ರೆ ನೀವು ಯಾವುದೇ ರೀತಿಯಾದಂತಹ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ಹೇಳಿದ್ದೇನೆ. ಆಮೇಲೆ ಇಲ್ಲಿ ಡೆಫಿನೇಷನ್ಗಳನ್ನು ಇಲ್ಲಿ ಒಬ್ಬೊಬ್ಬರಾಗಿ ಅವರ ಫೋಟೋದೊಂದಿಗೆ ವಿವರಣೆ ನೀಡಿದ್ದೇನೆ. ಆಮೇಲೆ ಸಂವಿಧಾನದ ಲಕ್ಷಣಗಳ ಬಗ್ಗೆ, ಸಂವಿಧಾನದ ಪ್ರಾಮುಖ್ಯತೆಯ ಬಗ್ಗೆ, ಆಮೇಲೆ ಸಂವಿಧಾನಾತ್ಮಕ ಸರ್ಕಾರದ ಬಗ್ಗೆ ಇಲ್ಲಿ ನಾನು ನಿಮಗೆ ವಿವರಣೆ ನೀಡಿದ್ದೇನೆ. ಸೊ ಅದೇ ರೀತಿಯಾಗಿ ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣಗಳ ಬಗ್ಗೆ ವಿವರಣೆ ನೀಡಿದ್ದೇನೆ. ಸೊ ಇವನ್ನೆಲ್ಲ ನೀವು ಅದೇ ರೀತಿಯಾಗಿ ಸಂವಿಧಾನದ ವಿಧಗಳು ಅಂತೇಳಿ ಒಂದು ಲಿಖಿತ ಮತ್ತು ಅಲಿಖಿತ ಸಂವಿಧಾನ, ಇನ್ನೊಂದು ಅನಮ್ಯ ಮತ್ತು ನಮ್ಯ ಸಂವಿಧಾನ ಅಂತಿದೆ. ಅದನ್ನು ನಾನು ಮುಂದಿನ ಕ್ಲಾಸ್ನಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾನೆ. ಸೊ ಇದು ಇನ್ನೂ 2 ಪೀರಿಯಡ್ಗಳು ನನ್ನ ಅವಧಿ ಈ ಚಾಪ್ಟರ್ಗೆ ಸಂಬಂಧ ಬರ್ತದೆ. ಮುಂದಿನ ಅವಧಿಯಲ್ಲಿ ನಿಮಗೆ ಅನಮ್ಯ ಮತ್ತು ನಮ್ಯ ಸಂವಿಧಾನದ ಬಗ್ಗೆ ವಿವರಣೆಯನ್ನು ನೀಡಿ ಮುಂದಿನ ಎಲ್ಲ ವಿಷಯವನ್ನು ನಾನು ಕಲಿಸ್ತೇನೆ. ಧನ್ಯವಾದಗಳು.